ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಈಗಾಗಲೇ ನವೋದಯ ಶಾಲೆಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು ಅಥವಾ ಸೈನಿಕ ಶಾಲೆ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಸರಾಸರಿ ಆವ್ರೇಜ್ ಅನ್ನುವಂಥ ಒಂದು ಅಧ್ಯಾಯದ ಮೇಲೆ ನಿಮಗೆ ಪಾರ್ಟ್ 1 ಬಗ್ಗೆ ಇವತ್ತು ನಾನು ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವಂಥ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸನ್ನು ಉಪಯೋಗಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಆ ಪರೀಕ್ಷೆಗಳಲ್ಲಿ ನೀವು ಅರ್ಹತೆಯನ್ನು ಪಡೆದುಕೊಂಡು ಆ ಶಾಲೆಗೆ ಸೇರಲು ಒಳ್ಳೆಯ ಅವಕಾಶ ಇರ್ತಾಯಿದೆ. ಈ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸಸ್ಗಳಿರ್ಬೋದು, ವಿಡಿಯೋ ಕ್ಲಾಸಸ್ಗಳಿರ್ಬೋದು, ಇವೆಲ್ಲ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂದು ಪ್ರತಿ ಅಧ್ಯಾಯದ ಮೇಲೆ ಸರಳ ವಿಧಾನದ ಮೂಲಕ ನಿಮ್ಗೆ ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಸಾಕಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಕ್ಲಾಸಸ್ಗಳು ಚೆನ್ನಾಗಿ ಮೂಡಿ ಬರ್ತವೆ, ನಿಮ್ಮ ಕ್ಲಾಸಸ್ಗಳು ನಮ್ಮ ಮಕ್ಕಳು ಚೆನ್ನಾಗಿ ಅರ್ಥ ಆಗ್ತವೆ, ಪ್ರತಿ ಅಧ್ಯಾಯಗಳ ಮೇಲೆ ನೀವೊಂದು ಕ್ಲಾಸಸ್ಸನ್ನು ಕೊಟ್ಟರೆ ನಮ್ಮಂಥ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಅನುಕೂಲ ಆಗ್ತಾಯಿದೆ ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮ್ಗೆ ಮೆಂಟಲ್ ಎಬಿಲಿಟಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಕನ್ನಡ ವ್ಯಾಕರಣಗಳಿರ್ಬೋದು, ಅದೇ ಥರ ಗದ್ಯ ಭಾಗಗಳನ್ನು ಇರ್ಬೋದು, ಇವೆಲ್ಲವುಗಳನ್ನು ನಾನು ವಿಡಿಯೋಗಳ ಮುಖಾಂತರ ಇರ್ಬೋದು, ಯೂಟ್ಯೂಬ್ ಲೈವ್ ಕ್ಲಾಸಸ್ ಮುಖಾಂತರ ಇರ್ಬೋದು ನಿಮ್ಗೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳೇ, ನನ್ನ ಈ ಕ್ಲಾಸಸ್ಗಳು ನಿಮ್ಗೆ ಉಚಿತವಾಗಿ ದೊರೆಯಬೇಕಾಗಿತ್ತು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಗಂಟೆ ಒತ್ತಿದರೆ ನಮ್ಮ ಎಲ್ಲ ಕ್ಲಾಸಸ್ಗಳು ನಿಮ್ಗೆ ಉಚಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಇವತ್ತು ನಾವು ನಿಮಗೆ ಈ ಆವ್ರೇಜ್ ಅನ್ನುವಂಥ ಟಾಪಿಕ್ದಲ್ಲಿ ಪಾರ್ಟ್ 1 ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಸರಳ ವಿಧಾನದ ಮುಖಾಂತರ ಒಂದೊಂದು ಲೆಕ್ಕವನ್ನು ಕೊಟ್ಟುವಂತು ವಿದ್ಯಾರ್ಥಿಗಳು ನಿಮ್ಮ ಸ್ವಪ್ರಯತ್ನದಿಂದ ಪ್ರತಿ ಪ್ರಶ್ನೆಗಳನ್ನು ಉತ್ತರಿಸಿ ಕಮೆಂಟ್ ಮುಖಾಂತರ ಉತ್ತರವನ್ನು ಕಳಿಸ್ರಿ. ಮತ್ತು ಆ ಪ್ರಶ್ನೆಗಳನ್ನು ನಾನು ಸರಳವಾದ ವಿಧಾನಗಳಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಪದೇ ಪದೇ ನೀವು ಪ್ರಾರಂಭದಿಂದ ಕೊನೆಯವರೆಗೆ ನಮ್ಮ ಈ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಸರಾಸರಿ ಅನ್ನುವಂಥ ಟಾಪಿಕ್ ಕೂಡ ಈಸಿಯಾಗಿ ಸರಳವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಸರಾಸರಿ ಪಾರ್ಟ್ 1ರಲ್ಲಿ ನಿಮ್ಗೆ ಮೊದಲನೆಯ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಸರಿಯಾಗಿ ಓದಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಲಿಕ್ಕೆ ಪ್ರಯತ್ನಿಸಿ. ಪ್ರಶ್ನೆ 1ನೇದು ಏನಿದೆ ಅಂದರೆ, ಪ್ರಶ್ನೆ 1ನೇದು 1, 2, 3, 4, 5 ಮತ್ತು 6 ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಆಲ್ರೆಡಿ ನೀವು ಸರಾಸರಿ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ಎಷ್ಟು ನೀವು ತಿಳ್ಕೊಂಡಿದ್ದೀರೋ ಅನ್ನೋದನ್ನು ನಾವು ಈ ಒಂದು ಪ್ರಶ್ನೆಯ ಮುಖಾಂತರ ಕೊಡ್ತಾ ಹೋಗ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಫೈಂಡ್ ದ ಆವರೇಜ್ ಆಫ್ 1, 2, 3, 4, 5, 6. ವಿದ್ಯಾರ್ಥಿಗಳೇ, ನಾವು ಸರಾಸರಿ ಕಂಡುಹಿಡಿಬೇಕಾಗಿತ್ತು ಅಂದರೆ ನಮಗೆ ಪ್ರಾಪ್ತಾಂಕಗಳು ಕೊಟ್ಟಿರ್ತಾರೆ. ಪ್ರಾಪ್ತಾಂಕಗಳಿಂದ ನಾವು ಏನು ಕಂಡುಹಿಡಿತೇವೆ? ಪ್ರಾಪ್ತಾಂಕಗಳ ಮೊತ್ತವನ್ನು ಕಂಡುಹಿಡಿತೇವೆ. ಆ ಪ್ರಾಪ್ತಾಂಕಗಳಿಂದ ನಾವು ಸಂಖ್ಯೆಗಳನ್ನು ಕಂಡುಹಿಡಿತೇವೆ. ಒಂದು ಸರಾಸರಿ ಕಂಡುಹಿಡಬೇಕಂದ್ರೆ ನಮಗೆ ಪ್ರಾಪ್ತಾಂಕಗಳ ಮೊತ್ತ ಗೊತ್ತಿರಬೇಕು, ಪ್ರಾಪ್ತಾಂಕಗಳ ಸಂಖ್ಯೆ ಗೊತ್ತಿದ್ರೆ ನಾವು ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸರಾಸರಿ ಎನ್ನುವಂಥ ಒಂದು ಟಾಪಿಕ್ದಲ್ಲಿ ನಿಮಗೆ ಪ್ರಾಪ್ತಾಂಕಗಳಂತ ಗೊತ್ತಿರಬೇಕು. ಪ್ರಾಪ್ತಾಂಕಗಳು ಇನ್ನೊಂದು ಹೆಸರು ಗುಣಕಗಳು ಅಂತ ಕೂಡ ಕರಿಬೋದು. ಸರಾಸರಿಯಲ್ಲಿ ಪ್ರಾಪ್ತಾಂಕಗಳಂತ ಪದವನ್ನು ಬಳಸ್ತೀವಿ, ಸರಾಸರಿ ಅಂತ ಪದವನ್ನು ಬಳಸ್ತೀವಿ, ಮೊತ್ತ ಅನ್ನುವಂಥ ಪದವನ್ನು ಬಳಸ್ತೀವಿ, ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಬಳಸ್ತಿದ್ದೀವಿ. ಈ ಪದಗಳ ಬಗ್ಗೆ ನೀವು ಅರ್ಥ ಮಾಡಿಕೊಂಡಿದ್ರೆ ಈ ಪ್ರಶ್ನೆಯನ್ನು ಈಸಿಯಾಗಿ ನೀವು ಉತ್ತರಿಸ್ಬೋದು. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ದಲ್ಲಿ ಹಾಕ್ರಿ. ಎಷ್ಟು ವಿದ್ಯಾರ್ಥಿಗಳು ನೀವು ಸರಿ ಉತ್ತರ ಕೊಟ್ಟಿರೋ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಈಗ ನಾನು ಪ್ರಶ್ನೆ ಕಡೆ ಬರ್ತಾ ಇದ್ದೀನಿ. ಯಾವ ವಿದ್ಯಾರ್ಥಿಗಳು ಬಿಡಿಸಿರ್ತೀರೋ ಆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ
4 ಆಯ್ಕೆ ಇರುವಂಥ ಎ ಬಿ ಸಿ ಡಿ ಆಯ್ಕೆಯಲ್ಲಿ ಯಾವುದು ಉತ್ತರ ಸರಿಯಾಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗ ನಾನು ನೋಡ್ತಾ ಇದ್ದೀನಿ ಈ ಕೊಟ್ಟಿರುವಂಥ ಒಂದೇ ಪ್ರಾಬ್ಲಮ್ದಲ್ಲಿ 1 2 3 4 5 ಮತ್ತು 6 ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇವುಗಳ ಏನಿದಾವಲ್ಲ 1 2 3 4 5 6 ಇವುಗಳಿಗೆ ನಾವು ಗುಣಕಗಳು ಅಂತ ಕರಿಬೋದು, ಒಂದು ಇಲ್ಲ ಪ್ರಾಪ್ತಾಂಕಗಳು ಅಂತ ಕರಿಬೋದು. ಅವುಗಳ ಪ್ರಾಪ್ತಾಂಕಗಳನ್ನ ಬರ್ಕೋಬೇಕು. 1 2 3 4 5 6 ಇವುಗಳ ಪ್ರಾಪ್ತಾಂಕಗಳು ಅಥವಾ ಗುಣಕಗಳು ಅಂತ ಕರಿತೇವೆ. ಈಗ ನಮ್ಗೆ ಆಲ್ರೆಡಿ ಅವರೇ ಗುಣಕಗಳನ್ನು ಕೊಟ್ಬಿಟ್ಟಿದ್ದಾರೆ, ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರೆ. ಇವುಗಳಿಂದ ಏನು ಮಾಡ್ತೀವಿ ನಾವು ಪ್ರಾಪ್ತಾಂಕಗಳ ಮೊತ್ತವನ್ನು ತೆಗಿತೇವೆ. ಪ್ರಾಪ್ತಾಂಕಗಳ ಮೊತ್ತ ಅಂದರೆ ಆ ಕೊಟ್ಟಿರುವ ಪ್ರಾಪ್ತಾಂಕಗಳನ್ನು ಕೂಡಿಸ್ಬಿಟ್ರೆ ನಮ್ಗೆ ಮೊತ್ತ ಸಿಕ್ಬಿಡುತ್ತೆ. ಓಕೆ, ಪ್ರಾಪ್ತಾಂಕಗಳ ಮೊತ್ತ ಇಜಿಕಲ್ ಟು 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಇಜಿಕಲ್ ಟು ಟೋಟಲ್ ಆಗಿ ನೀಟಾಗಿ ಕೂಡಿಸ್ರಿ. ಕೂಡಿಸಿರುವಂಥ ಬರುವಂಥ ಮೊತ್ತ ಅದು ಆಗಿರುತ್ತೆ. ಕೂಡಿಸಿದಾಗ ಅದರ ಮೊತ್ತ ಬರ್ತಾ ಇರೋದು 21. ಓಕೆ, ಮೊತ್ತ 21 ಬಂತು. ಈಗ ನೆಕ್ಸ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಂದರೆ ಏನು, ಪ್ರಾಪ್ತಾಂಕಗಳನ್ನು ಕೊಟ್ಟಿದ್ದಾರಲ್ಲ ಅವುಗಳಿಂದ ಸಂಖ್ಯೆಗಳನ್ನು ಕರಿತೀವಿ. 1 2 3 4 5 6 ಇದ್ದಾವೆ. ಪ್ರಾಪ್ತಾಂಕ ಸಂಖ್ಯೆ 6. ವಿದ್ಯಾರ್ಥಿಗಳೇ, ನಾವು ಸರಾಸರಿ ಕಂಡುಹಿಡಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು? ಪ್ರಾಪ್ತಾಂಕಗಳ ಮೊತ್ತ ಬೇಕು ಮತ್ತು ಪ್ರಾಪ್ತಾಂಕಗಳ ಸಂಖ್ಯೆ ಬೇಕು. ನಮ್ಗೆ ಪ್ರಾಪ್ತಾಂಕಗಳ ಮೊತ್ತನೂ ಸಿಕ್ತು, ಪ್ರಾಪ್ತಾಂಕಗಳ ಸಂಖ್ಯೆನೂ ಸಿಕ್ತು. ಪ್ರಾಪ್ತಾಂಕಗಳ ಮೊತ್ತ ಎಷ್ಟಿದೆ ಅಂತಂದರೆ ಪ್ರಾಪ್ತಾಂಕಗಳ ಮೊತ್ತ 21 ಬಂದಿದೆ, ಪ್ರಾಪ್ತಾಂಕಗಳ ಸಂಖ್ಯೆ 6 ಬಂದಿದೆ. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಇವುಗಳಿಗೆ ನಾವೀಗ ಬೆಲೆಯನ್ನು ತುಂಬಿಡೋಣ. ಓಕೆ, ಇಜಿಕಲ್ ಟು ಪ್ರಾಪ್ತಾಂಕಗಳ ಮೊತ್ತ ಎಷ್ಟು ಬಂದಿದೆ? 20 ಬಂದಿದೆ. 21 ಬರ್ಕೊಳ್ಳಿ. ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು? 6 ಇದ್ದಾವೆ. ಈಗ ಮೇಲಿನ ಅಕ್ಷರಕ್ಕೂ ಕೆಳಗಿನ ಅಕ್ಷರಕ್ಕೂ ಒಂದೇ ಮಗ್ಗಿಂದ ನೀವು ಅಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕು. ಒಂದು ಇಲ್ಲ ಸರ್ ನನಗೆ ಬರುವುದಿಲ್ಲ ಅನ್ನೋದಾಗಿದ್ರೆ ಭಾಗಿಸೋ ಕ್ರಿಯೆ ಆದರೂ ಬಂದರೂ ಕೂಡ ನಾವು ಸರಿ ಉತ್ತರಿಸ್ಬೋದು. ಓಕೆ ನೋಡಿ, ಈಗ ಈ 21 ಅನ್ನುವ ಸಂಖ್ಯೆ ನಾವು ಈಗ 6ರಿಂದ ಭಾಗಿಸ್ತಾ ಇದ್ದೀನಿ. ಮಕ್ಕಳು ನೋಡ್ರಿ, 6 3 18 ಎಷ್ಟು ಉಳಿತು ನೋಡ್ರಿ? 20 ಅಂದರೆ 18 ಕಳ್ರಿ 19 20 21 ಅಂದರೆ 3 ಉಳಿತು. ಪಾಯಿಂಟ್ ಕೊಡ್ತೇವೆ, 1 0 ತಗೋತೇವೆ. 6 5 30 0 ಬಂತು. ಓಕೆ, ಏನು ಭಾಗಲಬ್ಧ ಬಂದಿದೆಯಲ್ಲ ಇದಕ್ಕೆ ನಾವು ಸರಾಸರಿ ಅಂತ ಕರಿತಾ ಇದ್ದೇವೆ. ದೇರ್ ಫೋರ್ ಸರಾಸರಿ ಇಜಿಕಲ್ ಟು 3.5 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ 3ನೇದು ಸರಿಯಾಗ್ತಾ ಇದೆ. ಕಮೆಂಟ್ ಬಾಕ್ಸಲ್ಲಿ 3 ಅಂತ ಯಾವ ಹುಡುಗ ಉತ್ತರವನ್ನು ಕಳಿಸಿದ್ದೀರಲ್ಲ ನಿಮ್ಮದು ಒಂದು ಪ್ರಶ್ನೆ ರೈಟ್ ಆಗುತ್ತಾ ಅಂತ ಅರ್ಥ. ಈಗ ನವೋದಲ್ಲಿ ಒಂದು ಪ್ರಶ್ನೆಗೆ ನೀವು ರೈಟ್ ಕೊಟ್ಟರೆ 1.25 ಅಂಕ ಸಿಗುತ್ತೆ. ಸೈನಿಕ ಶಾಲೆಗಳಲ್ಲಿ ಒಂದು ಪ್ರಶ್ನೆ ರೈಟ್ ಆದರೆ ನಿಮಗೆ 3 ಅಂಕಗಳು ಸಿಗ್ತಾವು ಅಂತ ಅರ್ಥ. ಇಲ್ಲಿ ನೀವು ಕ್ಯಾನ್ಸಲ್ ಕೂಡ ಈಸಿ. 6 1 6 3 18 3 ಉಳಿತು, 6 5 30. ಈ ಥರ ವಿದ್ಯಾರ್ಥಿಗಳು ನೀವು ನಿಧಾನವಾಗಿ ಪ್ರಶ್ನೆಗಳನ್ನು ಓದಿಕೊಂಡು ಅರ್ಥ ಮಾಡಿದ್ದೇ ಆಗಿದ್ದರೆ ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆಗೆ ಸಿ ಅಂತ ಉತ್ತರ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ, ಕಮೆಂಟ್ ಕಳಿಸಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, ಪ್ರಶ್ನೆ ಸಂಖ್ಯೆ 2. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಪ್ರಶ್ನೆ ಸಂಖ್ಯೆ 2 ಎಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ನಿಮ್ಮ ಉತ್ತರವನ್ನು ಕಳಿಸ್ತಿರೋ ನೋಡೋಣ. ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆಯನ್ನು ಫಸ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳಿ. 2, 4, 6, 8, 10 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 2, 4, 6, 8, 10. ಬೇಗನೆ ವಿದ್ಯಾರ್ಥಿಗಳು
ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ. ಎಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಯೂ ಕೂಡ ನೀವು ಸರಳವಾಗಿ ಉತ್ತರಿಸಿರೋ ಅಂತ ಗೊತ್ತಾಗುತ್ತೆ. ಅಂದರೆ ನಾನು ಹೇಳಿದಿರುವಂಥ ಮೊದಲನೆಯ ಒಂದು ಪ್ರಾಬ್ಲಮ್ಗೆ ಅರ್ಥ ಆಗಿದ್ದರೆ ನೀವು ಎರಡನೇ ಪ್ರಶ್ನೆಗೂ ಎಲ್ಲ ವಿದ್ಯಾರ್ಥಿಗಳು ಸರಿ ಉತ್ತರವನ್ನು ಕೊಡ್ತೀರಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸರಾಸರಿ ಮೀನ್ಸ್ ಮಿಡಲ್, ಮಧ್ಯದ ಸಂಖ್ಯೆಗೆ ನಾವು ಸರಾಸರಿ ಅಂತ ಕರಿತಿದ್ದೇವೆ. ನಿಮ್ಗೆ ಅನುಕ್ರಮ ಸಂಖ್ಯೆಗಳನ್ನು ಕೊಟ್ಟರೆ ಡೈರೆಕ್ಟಾಗಿ ನಾವು ಉತ್ತರವನ್ನು ಕಂಡಿಬೋದು. ಆ ಮೆಥಡ್ ಕೂಡ ನಿಮ್ಗೆ ಹೇಳಿಕೆ ವ್ಯವಸ್ಥೆ ಮಾಡ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 2ರಲ್ಲಿ ಇವು 2, 4, 2, 4, 6, 8, 10 ಇವುಗಳಿಗೆ ಏನಂತ ಕರಿತೀವಿ? ಪ್ರಾಪ್ತಾಂಕಗಳಂತ ಅನ್ಬೋದು. ಒಂದು ಗುಣಕಗಳು ಅಂತ ಕರಿಬೋದು, ಇನ್ನೊಂದು ಪರಿಮಾಣಗಳು ಅಂತ ಪದವನ್ನು ಕೂಡ ಬಳಸ್ಬೋದು. ಓಕೆ, ಹಾಗಾದರೆ ಈ ಪ್ರಾಪ್ತಾಂಕಗಳು ಯಾವಂದರೆ 2, 4, 6, 8, 10. ನಮಗೆ ಸರಾಸರಿಗಳಲ್ಲಿ ಪ್ರಾಪ್ತಾಂಕಗಳು ಕೊಟ್ಟಿದ್ರೆ ಮಕ್ಕಳೇ ನಾವು ಪ್ರಾಪ್ತಾಂಕಗಳ ಮೊತ್ತವನ್ನು ತೆಗಿಬೇಕು ಅಂತ ಅರ್ಥ. ಹಾಗಾದರೆ ಪ್ರಾಪ್ತಾಂಕಗಳ ಮೊತ್ತ ತೆಗಿಬೇಕಂದ್ರೆ ಈ ಪ್ರಾಪ್ತಾಂಕಗಳನ್ನು ಕೂಡಿಸ್ಬಿಡೋಣ. 2 + 4 + 6 + 8 + 10 = ಕೂಡಿಸ್ರಿ. ಎಷ್ಟು ಬರ್ತಾ ಇದೆ ಕೂಡಿಸಿ ಮೊತ್ತವನ್ನು ಹಚ್ಚಿರಿ. ನಮಗೆ ಕೂಡಿಸಿದಾಗ ಬರುವಂಥ ಮೊತ್ತ 30. ನೆಕ್ಸ್ಟ್ ಏನು ಬೇಕು ನಮಗೆ? ಪ್ರಾಪ್ತಾಂಕಗಳ ಸಂಖ್ಯೆ ಬೇಕಾ? ಇವನ್ನ ಎಣಿಸ್ಬಿಡಿ. 1, 2, 3, 4, 5 ಇದಾವ. ಪ್ರಾಪ್ತಾಂಕಗಳ ಸಂಖ್ಯೆ 5. ಮಕ್ಕಳೇ, ನಾವು ಸರಾಸರಿ ಕಂಡುಹಿಡಬೇಕಾದ್ರೆ ಪ್ರಾಪ್ತಾಂಕಗಳ ಮೊತ್ತ ಬೇಕು, ಪ್ರಾಪ್ತಾಂಕಗಳ ಸಂಖ್ಯೆ ಇತ್ತಂದರೆ ನಾವು ಸರಾಸರಿ ಕಂಡಿಬೋದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆ. ಓಕೆ, ಈಗ ನಾವು ಇದರ ಬೆಲೆಯನ್ನು ತುಂಬಿಡೋಣ. ಏನಿದೆ ಬೆಲೆ ನೋಡ್ಕೊಳ್ರಿ. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಅಂತಾನೆ. ಪ್ರಾಪ್ತಾಂಕಗಳ ಮೊತ್ತ ಎಷ್ಟು ಬಂದಿದೆ? 30 ಬಂದಿದೆ. 30 ಹಚ್ಚಿರಿ / ಪ್ರಾಪ್ತಾಂಕಗಳ ಸಂಖ್ಯೆ ಅಂತಾನ. ಸಂಖ್ಯೆ 5 ಇದಾವು, 5 ಹಚ್ಚಿರಿ. ಈಗ ನೀವು ಮೇಲೆ ಮತ್ತು ಕೆಳಗಿನ ಎರಡೂ ಸಂಖ್ಯೆಗಳನ್ನು ಒಂದೇ ಮಗ್ಗಿಂದ ನೀವು ಕಟ್ತಾ ಹೊಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಈಗ 2 ಒಂದೇ ಮಗ್ಗಿಂದ ನಾನು ಕ್ಯಾನ್ಸಲ್ ಮಾಡಿದಾಗ 5 1 5 6 6 ಬಂತು. ಇದೇ ಸರಾಸರಿ. ಆಯ್ಕೆ ಸಂಖ್ಯೆ ಬಿ ರೈಟ್ ಆಗುತ್ತೆ. ಒಂದು ವಿಧ. ಇನ್ನೊಂದು ವಿಧ ನೋಡ್ರಿ, 2, 4, 6, 8, 10 ಅಂತ ಕೊಟ್ಟಿದೆ. ನೋಡ್ಕೊಳ್ಳಿ, ಮೊದಲ ಈ ಕಡೆಯಿಂದ 2 ಸಂಖ್ಯೆಯನ್ನು ತಗೊಳ್ಳಿ, ಈ ಕಡೆಯಿಂದ 2 ಸಂಖ್ಯೆ ತಗೊಳ್ಳಿ. ಮಧ್ಯದಲ್ಲೇ ಬರುವುದೇ ಇದು ಸರಾಸರಿ ಆಗ್ತಾ ಹೋಗುತ್ತೆ. ಇಲ್ಲ, ಕೊಟ್ಟಿರುವ ಪ್ರಾಪ್ತಾಂಕಗಳ ವ್ಯತ್ಯಾಸ ಅಂದರೆ ಕಳೆದ್ರೆ ಎಲ್ಲಕ್ಕೂ ಸೇಮ್ ಬರಬೇಕು. 4ರಾಗ 2 ಕಳೆದ್ರೆ 2, 6 4 ಕಳೆದ್ರೆ 2, 8ರಾಗ 6 ಕಳೆದ್ರೆ 2, 10ರಾಗ 8 ಕಳೆದ್ರೆ 2 ಬರುತ್ತೆ. ವ್ಯತ್ಯಾಸ ಒಂದೇ ಇದ್ರ ಮಧ್ಯದ ಸಂಖ್ಯೆ ಅವುಗಳ ಸರಾಸರಿ ಆಗಿರ್ತದೆ ಅಂತ ತಿಳ್ಕೊಬೋದಾಗುತ್ತೆ. ಇದು ಕೂಡ ಒಂದು ವಿಧಾನಗಳಲ್ಲಿ ನೀವು ಅರ್ಥ ಮಾಡಿಕೊಂಡು ವೇಗವಾಗಿ ನಾವು ಉತ್ತರವನ್ನು ಕೊಡಬಹುದು. ಹಾಗಾದರೆ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತಾ ಇದೆ? ಬಿ ಆಯ್ಕೆ ರೈಟ್ ಆಯಿತು ಅಂತ ಅರ್ಥ. 2ನೇ ಪ್ರಶ್ನೆಗೆ ಬಿ ಅನ್ನುವಂಥ ಕಮೆಂಟ್ ಮುಖಾಂತರ ಉತ್ತರವನ್ನು ಕಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅಂಕ ಸಿಕ್ತು ಅಂತ ಅವ್ರಿಗೆ ಅರ್ಥ. ಈ ಥರ ವಿದ್ಯಾರ್ಥಿಗಳು ಪ್ರತಿಯೊಂದು ಅಧ್ಯಾಯಗಳ ಮೇಲೆ ನೀವು ಅಭ್ಯಾಸ ಮಾಡ್ತಾ ಹೋದರೆ ಗಣಿತನೂ ಕೂಡ ಒಂದು ಸರಳವಾದ ವಿಷಯನೇ ಅಂತ ಅರ್ಥ. ನಮ್ಮ ಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕು, ಗಣಿತವನ್ನು ನಮಗೆ ಇಷ್ಟವಾಗಿರುವಂಥ ಭಾಷೆ ಮಾಡ್ಕೋಬೇಕಂದ್ರೆ ನಮಗೆ ಮಗ್ಗಿ, ನಮ್ಮ ಬಾಳಿನ ಸುಗ್ಗಿ, 2 ಮಗ್ಗಿ ಕನಿಷ್ಠ ನೀವು 30ರವರೆಗೆ ಮಗ್ಗಿಗಳನ್ನು ಪದೇ ಪದೇ ಕಂಠಪಾಠ ಹಾಕಿದರೆ ಈ ಕ್ಯಾನ್ಸಲ್ ಮಾಡಲಿಕ್ಕೆ ನಮಗೆ ಬಹಳ ಸಹಾಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮಕ್ಕಳು ಪ್ರತಿದಿನ ಮಗ್ಗಿಗಳನ್ನು ಪ್ರಾಕ್ಟೀಸ್ ಮಾಡಿ ಮಗ್ಗಿಗಳನ್ನು ಬರೆಯುವುದನ್ನು ಕಲ್ಕೊಡ್ರಿ ಅಂತ ಹೇಳುತ್ತಾ ನಾವು ನಿಮಗೀಗ 3ನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. 3ನೇ ಸಂಖ್ಯೆ ಏನಿದೆ ನೋಡ್ಕೊಳ್ರಿ. ಪ್ರಶ್ನೆ ಸಂಖ್ಯೆ 3, 2, 3, 5, 7, 11 ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ.
ಫೈಂಡ್ ದ ಎವರೇಜ್ ಆಫ್ 2, 3, 5, 7, 11. ಹಾಗಾದರೆ ವಿದ್ಯಾರ್ಥಿಗಳೇ, ಬೇಗನೆ ಈ ಪ್ರಶ್ನೆಯ ಉತ್ತರವನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಅಂದರೆ ನೀವು ಉತ್ತರ ಸರಿಯಾಗಿ ಉತ್ತರಿಸಿದಿರೋ ಇಲ್ಲ ಅಂತ ನಮಗೆ ಸಾಧ್ಯ ಆಗುತ್ತೆ. ಎಷ್ಟು ನೀವೆಲ್ಲ ಆಲ್ರೆಡಿ ಸಾಕಷ್ಟು ಮನೆಯಲ್ಲಿ ತರಬೇತಿಗಳನ್ನು ಪಡೆದುಕೊಂಡು ಪ್ರಿಪೇರ್ ಆಗಿರ್ತೀರಿ. ಸರ್, ನನಗೆ ಸರಾಸರಿ ಬಗ್ಗೆ ಪೂರ ತಿಳ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸ್ಮಾಲ್ ಆಗಿರುವಂಥ ನಿಮಗೆ ಅಣು ಪರೀಕ್ಷೆಯನ್ನು ತಿಳ್ಕೊಂಡು ನಾವು ಒಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಇವುಗಳಿಗೆ ಏನಂತ ಹೇಳ್ತಾ ಇದ್ದೀವಿ? 2, 3, 5, 7, 11ಗಳಿಗೆ ನಾವು ಪ್ರಾಪ್ತಾಂಕಗಳು, ಗುಣಕಗಳು, ಪರಿಮಾಣಗಳು ಅಂತ ಪದಗಳನ್ನು ಬಳಸ್ತಾ ಇದ್ದಾರೆ ಕನ್ನಡದಲ್ಲಿ. ಅವುಗಳಿಗೆ ನಾವು ಪ್ರಾಪ್ತಾಂಕ ಅಂತ ಕರಿತೇವೆ. 2, 3, 5, 7, 11. ಆ ಪ್ರಾಪ್ತಾಂಕಗಳಿಂದ ನಾವು ಏನು ಕಂಡಿಡ್ಬೋದು? ಮೊತ್ತವನ್ನು ಕಂಡಿಡ್ಬೋದು. ಮೊತ್ತ 2 + 3 + 5 + 7 + 11. ಕೂಡಿಸ್ಬಿಡಿ. ಕೂಡಿಸಿದಾಗ ನಿಮಗೆ ಮೊತ್ತ ಎಷ್ಟು ಬರ್ತಾ ಇದೆ ಅಂದ್ರೆ 28 ಬರ್ತಾ ಇದೆ. ನಿಧಾನವಾಗಿ ಕೂಡಿಸ್ಬೇಕು. ಅದಕ್ಕೆ ನಿಮ್ಗೆ ಕೂಡಿಸೋದು, ಕಳೆಯೋದು, ಗುಣಿಸೋದು, ಬಾಗಿಸೋದು ನಮ್ಮ ಮಕ್ಕಳು ಪರ್ಫೆಕ್ಟ್ ಇದ್ದರೆ ಈ ಗಣಿತ ವಿಷಯಗಳು ಕೂಡ ನಿಮಗೆ ಸರಳ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಮ್ಗೆ ನೆಕ್ಸ್ಟ್ ಪ್ರಾಪ್ತಾಂಕಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಇವು ನೆನೆಸ್ಬಿಡಿ. ಪ್ರಾಪ್ತಾಂಕಗಳನ್ನ 1, 2, 3, 4, 5 ಇದ್ದಾವ. ನಂಬರ್ 5 ಹಚ್ಚಿರಿ. ಮಕ್ಕಳೇ, ನಾವು ಸರಾಸರಿ ಕಂಡುಹಿಡಿಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಪ್ರಾಪ್ತಾಂಕಗಳ ಮೊತ್ತ ಮತ್ತು ಪ್ರಾಪ್ತಾಂಕಗಳ ಸಂಖ್ಯೆ ಗೊತ್ತಿದ್ರೆ ನಾವು ಈಸಿಯಾಗಿ ನಾವು ಸರಾಸರಿ ಕಂಡುಹಿಡಿಬೋದು. ನಮಗೆ ಮೊತ್ತ ಸಿಕ್ತು, ಪ್ರಾಪ್ತಾಂಕಗಳ ಸಂಖ್ಯೆ ಸಿಕ್ಕರೆ ನಾವು ಸರಾಸರಿ ಕಂಡುಹಿಡಿತಾ ಇದ್ದೀನಿ. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ಹೇಳ್ತಾ ಇದ್ದೀನಿ. ಪ್ರಾಪ್ತಾಂಕಗಳ ಮೊತ್ತ 28 ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು? 5. ಡೈರೆಕ್ಟಾಗಿ ಕಡ್ತಾ ಹೊಡ್ಲಿಕ್ಕೆ ಕಲ್ಕೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಕಡ್ತಾ ಹೊಡ್ಲಿಕ್ಕೆ ಬರಲಿಲ್ಲ ಅಂದರೆ ಬಾಕ್ಸು ಕ್ರಿಯೆ ಆದರೂ ಮಾಡಿರಿ ಅಂತ ನಿಮ್ಗೆ ಹೇಳಿದ್ದೀನಿ. ಓಕೆ, ಈಗ 5 1 5, 5 5 25 ಪಾಯಿಂಟ್ ಕೊಟ್ಟಿವಿ. ಇನ್ನು ಎಷ್ಟು ಉಳಿತು? 3 ಉಳಿತು. 5 6 30, 5.6. ಕಡ್ತಾಗ ನಿಮ್ಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಏನು ಹೇಳ್ತಾ ಇದ್ದೀನಿ ನಾನು? ಭಾಗಿಸುವ ಕ್ರಿಯೆಯನ್ನು ಮಾಡಿರಿ ಅಂತ ಹೇಳಿದ್ದೆ. ಇಲ್ಲೇ ಪಕ್ಕದಲ್ಲೇ ಭಾಗಿಸ್ಬಿಡ್ರಿ. 28 ಅನ್ನುವಂಥ ಒಂದು ಸಂಖ್ಯೆಗೆ ನಾವು 5ರಿಂದ ಭಾಗಿಸೋಣ. 5 5 25, 8ರಾಗ 5 ಹೋದರೆ 3 ಉಳಿತು, 2ರಾಗ 2 ಹೋದ್ರೆ 0. ಬಿಂದು ಕೊಟ್ಟೇವಿ, ಒಂದು 0 ತೊಗೊಂಡೇವಿ. 5 6 30. ಇದೇನು ಭಾಗಲಬ್ಧ ಬಂದಿದೆಯಲ್ಲ, ಇದು ಸರಾಸರಿ ಆಗ್ತಾ ಹೋಗುತ್ತೆ. ಓಕೆ ಸರ್, ಹಾಗಾದ್ರೆ ನೀವು ಅದು ಶಾರ್ಟ್ ಮೆಥಡನ್ನು ಇದಿಲ್ಲ ಅದನ್ನು ಹೇಳಿ ಸರ್. ಓಕೆ, 2, 3, 5, 7, 11. ನಾನು ಹೇಳ್ತಾ ಇದ್ದೀನಿ ಮಧ್ಯದಲ್ಲಿರುವ ಸಂಖ್ಯೆ ಅಂತ ಹೇಳ್ತಾ ಇದ್ದೀನಿ. ಮಧ್ಯದಲ್ಲಿ ನೋಡ್ರಿ, ಈ ಕಡೆ 2 ಸಂಖ್ಯೆ ಬಿಟ್ಬಿಡಿ. ಆದರೆ ಅನುಕ್ರಮ ಇರಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲಿ 2, 3, 5, 7, 11 ಇದೆ. ವ್ಯತ್ಯಾಸ ನೋಡ್ರಿ, 3ರಾಗ 2 ಹೋದ್ರೆ 1, 5ರಾಗ 3 ಹೋದರೆ 2. ಅಲ್ಲಿ ವ್ಯತ್ಯಾಸ ಸೇಮ್ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ ನಾವು ಈ ಒಂದು ಮೆಥಡಲ್ಲಿ ಸರಾಸರಿ ಕಂಡುಹಿಡಿಯಬೇಕಂದ್ರೆ ಪ್ರಾಪ್ತಾಂಕಗಳ ಮೊತ್ತಕ್ಕೆ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ನೀವು ಭಾಗಿಸಿದಾಗ ನಿಮಗೆ ಸರಿಯಾದ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದರ ಉತ್ತರ 5.6 ಸರಿ ಆಗ್ತಾ ಹೋಗುತ್ತೆ. ಯಾವಾಗ ಇದು ಮಧ್ಯದಲ್ಲಿ ಸಿಗಬೇಕಂದ್ರೆ ಅನುಕ್ರಮ ಸಂಖ್ಯೆಗಳಿರಬೇಕು. ಅನುಕ್ರಮವರು ಸರಿ ಸಂಖ್ಯೆಗಳಿರಬೇಕು, ಒಂದು ಬೆಸ ಸಂಖ್ಯೆಗಳಿರಬೇಕು, ಒಂದು ಸ್ವಾಭಾವಿಕ ಸಂಖ್ಯೆಗಳಿರಬೇಕು, ಒಂದು ಪೂರ್ಣ ಸಂಖ್ಯೆಗಳಿರಬೇಕು. ಒಂದು ಇಲ್ಲಾಂದ್ರೆ ಆ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವ್ಯತ್ಯಾಸ ಬೇರೆ ಬೇರೆ ಆಗಿರೋದ್ರಿಂದ ಆ ಥರ ಕಂಡಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಅಂತ ಕಮೆಂಟ್ ಮಾಡಿರುವಂಥ ವಿದ್ಯಾರ್ಥಿಗಳಾದ ಈ ಪ್ರಶ್ನೆ ಕೂಡ ಸರಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅವರೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನಮ್ಮ ಕ್ಲಾಸಸ್ಗಳು ನಿನಗೆ ಇಷ್ಟ ಆಗಿತ್ತು ಅಂತಂದರೆ ನಾನು ಕೇಳ್ತಾ ಇರೋದು ಕೇವಲ ಲೈಕ್ ಬಟನ್ನ ಒತ್ತಿ.
ನಮ್ಮ ಉಚಿತವಾದ ಕ್ಲಾಸಸ್ಗಳು ನಿಮಗೆ ಸಿಗಬೇಕು, ನಾವು ಇದುಗಳ ಬಗ್ಗೆ ತಿಳಿದುಕೊಂಡು ಮನೆಯಲ್ಲೇ ಕುಳಿತುಕೊಂಡು ನಾವು ನವೋದಯ ಪರೀಕ್ಷೆಯನ್ನು ಎದುರಿಸಬೇಕನ್ನುವಂಥ ವಿದ್ಯಾರ್ಥಿಗಳಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ನಮ್ಮ ಎಲ್ಲ ಕ್ಲಾಸಸ್ಗಳು ನಿಮ್ಮ ಮೊಬೈಲಿಗೆ ಪ್ರತಿದಿನ ದೊರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಓಕೆ ವಿದ್ಯಾರ್ಥಿಗಳೇ, ಬೇಗನೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ನಿಮ್ಮ ಒಂದು ಜಾಣತನವನ್ನು ಪರೀಕ್ಷಿಸಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. ಓಕೆ, ಟೈಮ್ ಸ್ಟಾರ್ಟ್. ಬೇಗನೆ ವಿದ್ಯಾರ್ಥಿಗಳು ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮಾಡಿ ಕಳಿಸಿ. ಓಕೆ, ಪ್ರಶ್ನೆ 4. 10, 20, 30, 40 ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೊಡ್ತಾರೆ. ಫೈಂಡ್ ದ ಎವರೇಜ್ ಆಫ್ 10, 20, 30, 40. ಓಕೆ ವಿದ್ಯಾರ್ಥಿಗಳೇ, ನಾನು ತಿಳಿಸಿರುವಂಥ ನಿಮಗೆ 3 ಲೆಕ್ಕಗಳು ಅರ್ಥ ಆಗಿದರೆ ನೀವು 4ನೇ ಲೆಕ್ಕವನ್ನು ಎಲ್ಲ ವಿದ್ಯಾರ್ಥಿಗಳನ್ನು ಸರಿ ಉತ್ತರ ಕೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಗನೆ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರಿಸ್ರಿ. ಕಮೆಂಟ್ ಮುಖಾಂತರ ABCD ಆಯ್ಕೆಯಲ್ಲಿ ಯಾವುದು ಸರಿ ಉತ್ತರ ಆಗುತ್ತೋ ನೀವು ಕಮೆಂಟ್ದಲ್ಲಿ ಬೇಗನೆ ಕಳುಹಿಸಿ. ಓಕೆ ವಿದ್ಯಾರ್ಥಿಗಳೇ, ಈಗ ಈ ಪ್ರಶ್ನೆಗೆ ಉತ್ತರವನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವುಗಳಿಗೆ 10, 20, 30, 40 ಇವುಗಳಿಗೆ ನಾನು ಪ್ರಾಪ್ತಾಂಕಗಳಂತ ಕರಿತಿದ್ದೇವೆ. 10, 20, 30, 40 ಇವುಗಳ ಮೊತ್ತ ಅಂದರೆ ಈ ಪ್ರಾಪ್ತಾಂಕಗಳ ಮೊತ್ತ ಕಂಡಿಬೇಕಂದ್ರೆ ಇವುಗಳನ್ನು ಕೂಡಿಸ್ರಿ ಅಂತ ಹೇಳ್ತಾ ಇದ್ದೀನಿ. 10 + 20 + 30 + 40 = ಕೂಡಿಸ್ರಿ ಎಷ್ಟು ಬರ್ತಾ ಇದೆ ನೋಡ್ಕೊಡ್ರಿ. ಕೂಡಿಸಿದ್ರೆ 100 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನಾವು ಏನು ಕಂಡಿಬೇಕು? ಪ್ರಾಪ್ತಾಂಕಗಳ ಸಂಖ್ಯೆ ಬೇಕು. 1, 2, 3, 4 ಇದ್ದಾವೆ. ಸರಾಸರಿ ಕಂಡುಹಿಡಿಬೇಕಂದ್ರೆ ಪ್ರಾಪ್ತಾಂಕಗಳ ಮೊತ್ತ ಬೇಕು, ಪ್ರಾಪ್ತಾಂಕಗಳ ಸಂಖ್ಯೆ ಬೇಕು. ನಾವು ಸರಾಸರಿ ಕಂಡುಹಿಡಿಯಬಹುದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ = ಪ್ರಾಪ್ತಾಂಕಗಳ ಮೊತ್ತ 100 ಇದೆ, 100 ಹಚ್ಚಿ. ಪ್ರಾಪ್ತಾಂಕಗಳ ಸಂಖ್ಯೆ 4 ಇದೆ, ಡಿವೈಡೆಡ್ ಬೈ 4 ಹಚ್ಚಿರಿ. ಕಡ್ತಾ ಹೋಗುತ್ತಿದ್ದು ಕ್ಯಾನ್ಸಲ್ ಮಾಡಿರಿ. 4 × 1 = 4, 4 × 2 = 8. ಎಷ್ಟು ಉಳಿತು? 2 ಉಳಿತು. 20 ಆಯಿತು. 4 × 5 = 20 ಸರಾಸರಿ = 25. ಓಕೆ, ಎಷ್ಟು ಮಕ್ಕಳಿಗೆ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ನೋಡ್ಕೊಳ್ಳೋಣ. ಸರ್, ನಾವೀಗ ಶಾರ್ಟಾಗಿ ಬಿಡಿಸ್ತಾ ಇದ್ದೀವಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ? 10, 20, 30, 40 ವ್ಯತ್ಯಾಸ ಅಂದರೆ ಕಳೆದ್ರೆ 20ರಲ್ಲಿ 10 ಕಳೆದ್ರೆ 10 ಉಳಿತು. 30ರಲ್ಲಿ 20 ಕಳೆದ್ರೆ 10 ಉಳಿತು. 40ರಲ್ಲಿ 30 ಕಳೆದ್ರೆ 10 ಉಳಿತು. ಎಲ್ಲ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿದೆ, ಅತ್ತೆ ಬರ್ತಾ ಇದೆ. ಅಂದರೆ ಮಧ್ಯದ ಸಂಖ್ಯೆಯೇ ಅವುಗಳ ಸರಾಸರಿ ಅಂತ ಹೇಳ್ತಾ ಇದ್ದೀನಿ. ಮಧ್ಯದ ಸಂಖ್ಯೆ ಅಂದರೆ ನೋಡ್ಕೊಳ್ರಿ ಮಕ್ಕಳೇ, ಈ ಕಡೆ ಏನು ಮಾಡೋಣ? 2 ಬಿಟ್ಬಿಡೋಣ. ಓಕೆ, ಈ ಕಡೆ 2 ಬಿಟ್ಬಿಡೋಣ. ಅಂದರೆ ಮಧ್ಯದಲ್ಲಿ ಯಾವ ಸಂಖ್ಯೆ ಬರ್ತಾ ಇದೆ? ಇಲ್ಲಿ ಈ ಮಧ್ಯದ ಸಂಖ್ಯೆ 25 ಬರ್ತಾ ಇದೆ. ಇದು ಸರಾಸರಿ ಆಗುತ್ತೆ. ಅನುಕ್ರಮ ಸಂಖ್ಯೆಗಳು ಏನಿದಾವಲ್ಲ, ಕೊಟ್ಟಿರುವಂಥ ಪ್ರಾಪ್ತಾಂಕಗಳ ವ್ಯತ್ಯಾಸ ಒಂದೇ ಆಗಿದ್ದರೆ ನಾವು ಮಧ್ಯದ ಸಂಖ್ಯೆಯೇ ಸರಾಸರಿಯನ್ನು ನಾವು ನೇರವಾಗಿ ಕಂಡುಹಿಡಿಯಲಿಕ್ಕೆ ಸಹಾಯವಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನೀವು ಸರಿ ಉತ್ತರವನ್ನು ಕೊಟ್ಟಿರ್ತೀರಿ ಅನ್ನೋದೊಂದು ನಂಬಿಕೆ ನನಗಲ್ಲಿದೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ಗಳಲ್ಲಿ ನನ್ನ ಕ್ಲಾಸಸ್ಗಳ ಬಗ್ಗೆ ಕಮೆಂಟನ್ನು ಮಾಡ್ತಾನೆ ಇರ್ತಾರೆ. ಒಟ್ಟಾರೆಯಾಗಿ ನಾನು ಉಚಿತವಾಗಿ ಕೊಡ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆಲ್ಲ ಉಪಯೋಗ ಆಗ್ತಾಯಿದ್ರೆ ಲೈಕ್ ಬಟನ್ ಒತ್ತಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಲಿಂಕನ್ನು ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಲಿಂಕನ್ನು ಶೇರ್ ಮಾಡಿ. ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ವಿದ್ಯಾವಂತರಾಗಲಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತಾ ನವೋದಯ ಸೈನಿಕ ಶಾಲೆಗಳಿಗೆ ಪರೀಕ್ಷೆ ಬರೀಬೇಕಾಗಿತ್ತು ಅಂದರೆ ಮಕ್ಕಳಿಗೆ ಕನಿಷ್ಠ ಆದರೂ ಆ ಸಿಲೆಬಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ರೆ ಅವರು ಕೂಡ ಎಕ್ಸಾಮ್ಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 25 ಎ ಆಯ್ಕೆ ರೈಟ್ ಆಗುತ್ತೆ. ಎ ಆಯ್ಕೆ ಅಂತ
ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕಳಿಸಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. ಪ್ರಶ್ನೆ ಸಂಖ್ಯೆ 5ನೇದು ನೋಡ್ರಿ ಏನಿದೆ. 1, 2, 3, 4 ಮತ್ತು 5 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 1, 2, 3, 4, 5. ಬೇಗನೆ ವಿದ್ಯಾರ್ಥಿಗಳು, ಇಂಥ ಪ್ರಶ್ನೆಗಳು ಬಂದರೆ ನೀವು ಸರಳವಾಗಿ ಈಸಿಯಾಗಿ ನೀವು ಉತ್ತರಿಸ್ಬೋದು. ನಾನು ಸೇಮ್ ಟೈಪ್ ಪ್ರಾಬ್ಲಮ್ ಹೇಗೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ಈ ಥರ ಸರಾಸರಿ ಮೇಲೆ ಲೆಕ್ಕಗಳು ಬಂದಿದ್ದರೆ ಯಾವ ವಿದ್ಯಾರ್ಥಿಗಳು ತಪ್ಪಬಾರ್ದು ಅಂತ ತಿಳ್ಕೊಂಡು ನಾನು ಪದೇ ಕ್ವಶನ್ಗಳು ಅದೇ ಟೈಪ್ ಕ್ವಶನ್ ಕೊಟ್ಟು ನಿಮ್ಮನ್ನ ಒಂದು ವಿಡಿಯೋದಲ್ಲೇ ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಈ ಸರಾಸರಿ ಬಗ್ಗೆ ನಾನು ಪರ್ಫೆಕ್ಟ್ ಮಾಡಿಕೊಡ್ತಾ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾಗಿ ಈ ಕ್ಲಾಸಸ್ನ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ಪದೇ ವಿಡಿಯೋಗಳನ್ನು ನೋಡಿರಿ. ನೀವು ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಪರ್ಫೆಕ್ಟಾಗಿ ನೀವು ಹೆಚ್ಚು ಅಂಕವನ್ನು ಪಡ್ಕೋಬೋದಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಪ್ರಶ್ನೆ ಸಂಖ್ಯೆ 5ರಿಂದ ಬರ್ತಾ ಇದ್ದೀನಿ. ಪ್ರಾಪ್ತಾಂಕಗಳು ಯಾವ್ಯಾವ ಇದ್ದಾವೆ? ಈ ಪ್ರಾಪ್ತಾಂಕಗಳು 1, 2, 3, 4, 5. ನಿಮಗೆಲ್ಲ ರೀತಿ ಸಹಿತ ಬಿಡಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಉತ್ತರ ಹೇಳ್ಬೋದು, ಸರ್ ಇಲ್ಲಿ ಉತ್ತರ 3 ಬರ್ತಾ ಇದೆ ಅಂತ ನೀವು ಗೆಸ್ ಮಾಡಬೇಕಲ್ಲ, ಉತ್ತರ 3 ಆಗಿರುತ್ತೆ. ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ಹೇಳ್ತಾ ಇದ್ದೀನಿ. ಡಿಫ್ರೆನ್ಸ್ ನೋಡ್ರಿ, 2ರಾಗ 1 ಹೋದ್ರೆ 1, 3ರಾಗ 2 ಹೋದ್ರೆ 1, 4ರಾಗ 3 ಹೋದ್ರೆ 1, 5ರಾಗ 4 ಹೋದ್ರೆ 1. ವ್ಯತ್ಯಾಸ ಎಲ್ಲದಕ್ಕೂ ಒಂದೇ ಬರ್ತಾ ಇದೆ ಅನ್ನೋದಾದರೆ ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ನಮ್ಗೆ ಗೊತ್ತು. ಕಮೆಂಟ್ದಲ್ಲಿ ವಿದ್ಯಾರ್ಥಿಗಳು ಸ್ಪೀಡಾಗಿ ಉತ್ತರವನ್ನು ಕಳಿಸ್ತಾ ಇರ್ತೀರಿ. ಅಂದರೆ ನಮ್ಗೆ ಆ ರೀತಿಯೂ ಕೂಡ ಗೊತ್ತಾಗಬೇಕಾಗಿರೋದ್ರಿಂದ ನಾನು ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟು ಪ್ರಾಪ್ತಾಂಕಗಳ ಮೊತ್ತ ಅಂದರೆ 1 + 2 + 3 + 4 + 5 ಟೋಟಲ್ ಆಗಿ ಕೂಡಿಸ್ರಿ. ಮೊತ್ತ ಕಚ್ಚದಲ್ಲಿ ಕರೆಕ್ಟಾಗಿ ಕೂಡಿಸ್ಬೇಕು, ನೀವು ಅವಸರ ಮಾಡಕ್ಕೆ ಹೋಗಬೇಡಿ. ಮೊತ್ತ = 15 ಬರುತ್ತು. ಓಕೆ, ಸಂಖ್ಯೆ ಎಣಿಸ್ರಿ. 1, 2, 3, 4, 5 ಸಂಖ್ಯೆ ಅದಾವ. ಪ್ರಾಪ್ತಾಂಕಗಳ ಸಂಖ್ಯೆ 5 ಹಚ್ಚಿರಿ. ನಮಗೆ ಪ್ರಾಪ್ತಾಂಕಗಳ ಮೊತ್ತ ಸಿಕ್ಕದ, ಪ್ರಾಪ್ತಾಂಕಗಳ ಸಂಖ್ಯೆ ಸಿಕ್ಕಿದೆ ಅಂದರೆ ನಾವು ಸರಾಸರಿ ಗೊತ್ತು. ನಮ್ಮ ಸೂತ್ರ ಸರಾಸರಿ = ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆ = ಪ್ರಾಪ್ತಾಂಕಗಳ ಮೊತ್ತ 15, ಪ್ರಾಪ್ತಾಂಕಗಳ ಸಂಖ್ಯೆ / 3. 3 1 3, 3 5 15, 3 5 ಇದು ಟೋಟಲ್ ಮೊತ್ತ. ಓಕೆ, ಓಕೆ. ಪ್ರಾಪ್ತಾಂಕಗಳ ಮೊತ್ತ 15, ಪ್ರಾಪ್ತಾಂಕಗಳ ಸಂಖ್ಯೆ 5 ಬರ್ತಾ ಇದೆ. ಓಕೆ, ಈಗ ನಾವು ಕ್ಯಾನ್ಸಲನ್ನು ಮಾಡೋಣ. ಓಕೆ, 5 1 5, 5 3 15 = ಸರಾಸರಿ = 3. ಆಯ್ಕೆ ಸಂಖ್ಯೆ ಡಿ ಆಯ್ಕೆ ರೈಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಶಾರ್ಟ್ಕಟ್ನಲ್ಲಿ ಏನು ಹೇಳ್ತಾ ಇದ್ದೆ? 1 2 3 4 5 ಕೊಟ್ಟಿರುವ ಈ ಪ್ರಾಪ್ತಾಂಕಗಳ ವ್ಯತ್ಯಾಸವನ್ನು ನೋಡ್ಕೊಂಡ್ಬಿಡ್ಬೇಕು. ವ್ಯತ್ಯಾಸ 2ರಾಗ 1 ಹೋದರೆ 1, 3ರಾಗ 2 ಹೋದರೆ 1, 4ರಾಗ 3 ಹೋದರೆ 1, 5ರಾಗ 4 ಹೋದರೆ 1. ಎಲ್ಲ ವ್ಯತ್ಯಾಸಗಳು ಸಮ ಆಗಿತ್ತಂದರೆ ಈ ಕಡೆ 2 ಮನೆಯನ್ನು ಬಿಡ್ರಿ, ಈ ಕಡೆ 2 ಸಂಖ್ಯೆಯನ್ನು ಬಿಟ್ಟು ಮಧ್ಯದ ಸಂಖ್ಯೆಯೇ ಸರಾಸರಿಯಾಗಿರುತ್ತಾ ಅಂತ ನಿಮ್ಗೆ ಗೊತ್ತಾಗಬೇಕು. ಓಕೆ ವಿದ್ಯಾರ್ಥಿಗಳೇ, ನೀವು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡ್ತೀರಿ ಅನ್ನುವಂಥ ಒಂದು ಭರವಸೆ ನನಗಿದೆ. ಕ್ಲಾಸಸ್ಗಳನ್ನು ತಾಳ್ಮೆಯಿಂದ ಮಕ್ಕಳು ಕೇಳಿಕೊಂಡು ಬಿಡಿಸುತ್ತಾ ಹೋದರೆ ನೀವು ಪರ್ಫೆಕ್ಟಾಗಿ ಗಣಿತದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳ್ತಾ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. 6ನೇ ಪ್ರಶ್ನೆಗಿಂತ ಮುಂಚೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನವೋದಯ ಶಾಲೆಗೆ ನಾವು ಪ್ರಿಪ್ರೇಷನ್ ಆಗ್ತಾಯಿದ್ದೀವಿ. ನವೋದಯ ಶಾಲೆಗೆ ಸಹ ನಾನು ಆಯ್ಕೆ ಆಗಬೇಕು. ಯಾಕಂದರೆ ಇದು CBSE ಶಾಲೆ. 6ರಿಂದ 12ನೇ ತರಗತಿಯವರೆಗೆ ನಿಮ್ಗೆ ಉಚಿತವಾದ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನು ಈ ನವೋದಯ ಶಾಲೆಗಳು ಮಾಡ್ತಾಯಿದ್ದಾವೆ. ಪ್ರತಿ ಜಿಲ್ಲೆಗೆ ಒಂದು ನವೋದಯ ಶಾಲೆಗಳು ಈ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಂತ ಒಂದು ಸ್ಥಾಪನೆಯಾಗಿರುವಂಥ ನವೋದಯ ಶಾಲೆಗಳು. ನನ್ನ ಕನಸು ನವೋದಯ ಶಾಲೆಗೆ ಹೋಗಬೇಕು, ಉಚಿತವಾದ ಶಿಕ್ಷಣವನ್ನು ಪಡ್ಕೋಬೇಕು. ನಾವು ಮೂಲ ಸೌಲಭ್ಯ ಹೊಂದಿರುವಂಥ ಶಾಲೆಗಳಲ್ಲಿ ನಾವು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡ್ರೆ ನಾನು ಇಟ್ಟಿರುವಂಥ ಗುರಿ ಈಡೇರಬೇಕಾಗಿತ್ತು. ಅಂದರೆ ಮಕ್ಕಳು ಈ ನವೋದಯ ಅಪ್ಲಿಕೇಶನ್ ಹಾಕಿರಬೇಕು, ಈ ಎಕ್ಸಾಮ್
ಜನವರಿ 18ಕ್ಕೆ ಎಕ್ಸಾಮ್ ನಡೀತಾ ಇದೆ. ಆ ಎಕ್ಸಾಮ್ದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಅವರು ಆಯ್ಕೆ ಮಾಡ್ಕೋತಾರೆ. ಅದರ ಸಲುವಾಗಿ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ಈ ನವೋದಯ ಪ್ರಿಪರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ 2025ನೇ ಸಾಲಿಗೆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಪಾಠಗಳನ್ನು ಕೊಡ್ತಾ ಇದ್ದೀವಿ. HD ವಿಡಿಯೋ ಲೆಕ್ಚರ್ ನಿಮಗೆ ಲೆಕ್ಚರ್ ಸಿಗ್ತವೆ. ಪ್ರತಿ ಅಧ್ಯಾಯಗಳ ಮೇಲೆ ನಿಮ್ಗೆ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೇವೆ. ನವೋದಯಲ್ಲಿ ಏನೋ ಸಿಲೆಬಸ್ನ ಕೊಟ್ಟಿದ್ದಾರೆ ಅದರ ಮೇಲೆ ನಿಮಗೆ ಆ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ನಿಮಗೆ ಲೈವ್ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಿಮಗೆ ಮಾದರಿ ಪ್ರಶ್ನೆಗಳನ್ನು ಮಾಡೆಲ್ ಕ್ವಶನ್ ಪೇಪರನ್ನು ಕೊಡಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ ಬೇಗನೆ ಈ ಒಂದು ನಮ್ಮ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳು ವಿದ್ಯಾಸ್ಫೂರ್ತಿ ಪ್ರಕಾಶನಕ್ಕೆ ನೀವು ಬೇಗನೆ ಜಾಯಿನ್ ಆಗಿ ನಂಬರ್ ಕರೆ ಮಾಡಿ ಆಯ್ಕೆ ಆಗಬೇಕಂತ ಇಷ್ಟಪಡುವಂಥ 6ನೇ ತರಗತಿ ವಿದ್ಯಾರ್ಥಿಗಳಿದ್ದರೆ ನೀವು ಕನ್ನಡ ಮೀಡಿಯಮ್ ಆರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಈ ಕ್ಲಾಸಸ್ಗಳು ನಿಮಗೆಲ್ಲ ಉಪಯೋಗ ಆಗ್ತಾ ಇದ್ದಾವೆ ಅಂತ ಹೇಳುತ್ತಾ ಈ ಒಂದು ಕೋರ್ಸನ್ನು ತೆಗೆದುಕೊಳ್ಳಿ. ನೀವು ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಿ, ನವೋದಯ ಶಾಲೆಗೆ ಆಯ್ಕೆಯಾಗ್ರಿ ಅಂತ ಹೇಳುತ್ತಾ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. ಓಕೆ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ನಿಮಗೆ ಏನಾದರೂ ಪುಸ್ತಕಗಳು ಬೇಕಾಗಿದ್ದರೆ, ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಬೇಕಾದರೆ, ನಮ್ಮ ವಿಡಿಯೋ ಕ್ಲಾಸಸ್ಗಳು ಬೇಕಾದರೆ, ನಮ್ಮ ಟೆಸ್ಟ್ ಪುಸ್ತಕಗಳು ಬೇಕಾಗಿದ್ದರೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರ್ಜಿಗಳ ಬಗ್ಗೆ ಏನಾದರೂ ತಿಳ್ಕೋಬೇಕಾಗಿತ್ತು ಅಂದರೆ 9900558891 ನಂಬರಿಗೆ ಕರೆ ಮಾಡಿದರೆ ನಿಮಗೆಲ್ಲರಿಗೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೇವೆ. ಅದ್ರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗ ಆಗಲಿಕ್ಕೆ ಒಳ್ಳೆಯ ಪುಸ್ತಕಗಳು ನಮ್ಮಿಂದನೇ ರಚನೆ ಆಗಿದ್ದಾವೆ. ಆದ್ದರಿಂದ ಆ ಪುಸ್ತಕಗಳನ್ನು ನೀವು ಉಪಯೋಗಿಸಬೇಕು. ಹೆಚ್ಚು ಅಂಕವನ್ನು ಪಡಿಬೇಕಾದರೆ 9900558891 ನಂಬರಿಗೆ ಕರೆ ಮಾಡಿದರೆ ಆ ಪುಸ್ತಕಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಪ್ರಶ್ನೆ ಸಂಖ್ಯೆ 6ನೇದು ಬರ್ತಾ ಇದ್ದೀನಿ. 6ನೇ ಸಂಖ್ಯೆ ಪ್ರಶ್ನೆ ಏನಿದೆ ನೋಡಿಕೊಳ್ಳಿ. 10, 20, 30 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 10, 20, 30 ಅಂತ ಕೇಳ್ತಿದ್ದಾನೆ. ಇವುಗಳಿಗೆ ನಾವು ಏನಂತ ಕರಿತೀವಿ? ಪ್ರಾಪ್ತಾಂಕಗಳಂತ ಕರಿತಿದ್ದೀವಿ. 10, 20, 30 ನಮಗೆ ನೋಡಿದೆ ನಮ್ಗೆ ಈಜಿ ಉತ್ತರ ಗೊತ್ತಾಗ್ಬಿಡ್ತು. 20ರಾಗ 10 ಕಳೆದ್ರೆ 10, 30ರಾಗ 20 ಕಳೆದ್ರೆ 10, ವ್ಯತ್ಯಾಸ ಒಂದೇ ಬರ್ತಾ ಇದ್ರೆ ಮಧ್ಯದ ಸಂಖ್ಯೆಯೇ ಸರಾಸರಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಆನ್ಸರ್ ಯಾವ್ದು ಬರ್ತಾ ಇದೆ ಅಂತ 4 ಆಯ್ಕೆದಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತು. ಎ ಆಯ್ಕೆ ಸರಿನೋ, ಬಿ ಆಯ್ಕೆ ಸರಿನೋ, ಸಿ ಆಯ್ಕೆ ಸರಿನೋ, ಡಿ ಆಯ್ಕೆ ಸರಿ ಅಂತೇಳಿ. ಓಕೆ, ಇವುಗಳ ಪ್ರಾಪ್ತಾಂಕಗಳಿಂದ ನಾವು ಏನು ಕಂಡುಹಿಡಬೇಕು? ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡಬೇಕಂದ್ರೆ 10 + 20 + 30 ಈಜಿಕಲ್ ಟು 20 + 10 30, 30 30 ಕೂಡಿಸಿದ್ರೆ 60 ಆಯಿತು. ಪ್ರಾಪ್ತಾಂಕಗಳ ಸಂಖ್ಯೆ ನೋಡ್ರಿ 1, 2, 3 ಇದ್ದಾವೆ. ಸಂಖ್ಯೆ 3. ಇದರಿಂದ ನಾವು ಏನು ಕಂಡಿಬೋದು? ಸರಾಸರಿ ಕಂಡಿಬೋದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಈಜಿಕಲ್ ಟು ಪ್ರಾಪ್ತಾಂಕಗಳ ಮೊತ್ತ 60 ಆದರೆ ಪ್ರಾಪ್ತಾಂಕಗಳ ಸಂಖ್ಯೆ 3 ಆಗ್ತಾ ಇದೆ. ಕರ್ತ ಹೊಡೆಯೋಣ. ಈಗ 2 ಒಂದೇ ಮಗ್ಗಿಂದ ಹೊಡಿಬೇಕು, ಅಂಶ ಮತ್ತು ಛೇದಕ್ಕೆ. 3 1 3 2 6 0 0 ಇಟ್ಬಿಡಿ. ಈಜಿಕಲ್ ಟು 20 ಸರಿಯಾದ ಉತ್ತರ. ನೋಡ್ರಿ ಅನುಕ್ರಮ ಸಂಖ್ಯೆಗಳು ಯಾವಿದಾವೆ ನೋಡಿಲಿ 10, 20, 30 ಇವು ನೋಡ್ರಿ. ವ್ಯತ್ಯಾಸ ನೋಡ್ಕೊಡ್ರಿ. 20ರಲ್ಲಿ 10ನ್ನು ಕಳೀರಿ 10 ಸಿಗುತ್ತೆ. 30ರಲ್ಲಿ 20 ಕಳೀರಿ 10 ಸಿಗುತ್ತೆ. ವ್ಯತ್ಯಾಸ ಒಂದೇ ಸಂಖ್ಯೆ ಇದಾವೆ, ಎಲ್ಲಕ್ಕೂ 10 ಬರ್ತಾ ಇದೆ. ಅಂದರೆ ಮಧ್ಯದ ಸಂಖ್ಯೆ ಸರಾಸರಿ. ಅಂದರೆ ಈ ಕಡೆ ಒಂದು ಬಿಟ್ಬಿಡೋಣ, ಈ ಸಂಖ್ಯೆ ಬಿಡಿ, ಈ ಕಡೆ ಒಂದು ಸಂಖ್ಯೆ ಬಿಡಿ. ಮಧ್ಯದ ಸಂಖ್ಯೆ ಯಾವುದಂದರೆ 20 ಇದೆಯಲ್ಲ, ಇದು ಸರಾಸರಿ ಆಗುತ್ತೆ. ಆಯ್ಕೆ ಸಂಖ್ಯೆ ಯಾವುದು? ಬಿ ಆಯ್ಕೆ ರೈಟ್ ಆಗುತ್ತೆ. ಭಾಳಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಸರಿ ಉತ್ತರ ಕೊಡ್ತೀರಿ. ಯಾಕಂದರೆ ಆಲ್ರೆಡಿ ನೀವು 5 ಲೆಕ್ಕಗಳನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ರೆ ಈ ಟೈಪ್ ಯಾವ ಪ್ರಶ್ನೆಗಳನ್ನು ಕೊಟ್ಟರೂ ಕೂಡ ನೀವು ಸರಿ ಉತ್ತರವನ್ನು ಉತ್ತರಿಸ್ರಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಓಕೆ, ಟೈಮ್ ಸ್ಟಾರ್ಟ್. ಮಕ್ಕಳು ಬೇಗನೆ ಈ ಉತ್ತರವನ್ನು ಕಮೆಂಟ್ ಮಾಡಿ. ಅದಕ್ಕೆ ನಮ್ಗೆ ಗಣಿತ ಸರಳ ಆಗಬೇಕು, ಗಣಿತ ಈಸಿ ಆಗಬೇಕು. ನಾವು ಕಡಿತ ಹೊಡ್ಲಿಕ್ಕೆ ಬರಬೇಕಂದ್ರೆ ನಿಮಗೆ ಬಾಧ್ಯತೆ ನಿಯಮಗಳು ಗೊತ್ತಿರಬೇಕು ಮತ್ತು ಟೇಬಲ್ಸ್ಗಳನ್ನು ನೀವು 30ರವರೆಗೆ ಟೇಬಲ್ಸ್ಗಳನ್ನು ಕಂಠಪಾಠ ಹಾಕಿದರೆ ಈಸಿಯಾಗಿ ಗಣಿತನೂ ಕೂಡ ಒಂದು ಸರಳವಾದ ವಿಷಯ ಅಂತ ತಿಳ್ಕೊಬೋದು. ಯಾವ ವಿಷಯಗಳು ನಿಮ್ಗೆ ಕಠಿಣ ಆಗ್ತಾವೋ ಆ ವಿಷಯಗಳನ್ನು ಪದೇ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ.
ಸುಲಭವಾಗಿ ನೀವು ಬಿಟ್ಟು ಕೊಡುವ ಬದಲು ನನಗೆ ಗಣಿತ ಬರುವುದಿಲ್ಲ, ನನಗೆ ಈ ಲೆಕ್ಕ ಬರುವುದಿಲ್ಲ ಅಂತ ನೀವು ಸುಲಭವಾಗಿ ಬಿಟ್ಟುಕೊಡೋಕೆ ಹೋಗಬೇಡಿ. ಒಂದು ಪ್ರಯತ್ನವಿರಲಿ, ಅದು ನಿಮ್ಮನ್ನು ಏನು ಮಾಡ್ಬೋದು, ಗೆಲ್ಲಿಸ್ಬೋದು. ಪ್ರಯತ್ನ ಮಾಡಿರಿ. ಒಂದು ಲೆಕ್ಕ ತಿಳ್ಕೊಡ್ರಿ, ಎರಡನೇ ಲೆಕ್ಕ ತಿಳ್ಕೊಡ್ರಿ, ಮೂರನೇ ಲೆಕ್ಕ ತಿಳ್ಕೊಡ್ರಿ. ಬರೋದಿಲ್ಲ ಅಂತ ನೀವು ಡಿಸೈಡ್ ಮಾಡಬೇಡಿ. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರೋ ಅದು ಪರ್ಫೆಕ್ಟಾಗಿ ನಿಮ್ಮ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮೊದಲೇ ಕ್ವಶನ್ ನೋಡಿದ ತಕ್ಷಣವೇ ಸರ್ ನನಗಿದು ಉತ್ತರ ಬರೋದಿಲ್ಲ ಅಂತ ನೀವು ಯಾವಾಗಲೂ ಸೋಲನ್ನು ಒಪ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡಿ. ಅದು ನಿಮ್ಮನ್ನೇನು ಮಾಡುತ್ತೆ, ಪ್ರಯತ್ನ ಮಾಡ್ತಾ 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 ನಿಮ್ಮ ಒಂದು ಗೆಲುವಿನ ಶಿಖರಕ್ಕೆ ಹೊಯ್ಯಲಿಕ್ಕೆ ಪ್ರಯತ್ನಿಸ್ತಾ ಹೋಗುತ್ತೆ. ಕ್ವಶನ್ 600, 300, 900, 800, 500 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 600, 300, 900, 800, 500. ಏನು ಕನ್ಫ್ಯೂಸ್ ಆಗೋದು ಬೇಡ. ಬೇಕಾದ ಟೈಪ್ದಲ್ಲಿ ನಿಮ್ಮ ಲೆಕ್ಕವನ್ನು ಕೊಟ್ಟರೂ ಕೂಡ ನಾವು ಸರಳವಾಗಿ ಈ ಉತ್ತರವನ್ನು ನಾವು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾನೆ ಹೋಗುತ್ತೆ. ಫಾಸ್ಟಾಗಿ ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸ್ಲಿಕ್ಕೆ ಶುರು ಮಾಡಿ. ಎಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿ ಉತ್ತರ ಕೊಡ್ತೀರೋ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನಾವು ಇವು ಎಲ್ಲ ಏನಂತ ಕರಿತೇವೆ ಅಂದರೆ ಗುಣಕಗಳು ಅಂತ ಕರಿಬೋದು, ಪ್ರಾಪ್ತಾಂಕ ಅಂತ ಕರಿಬೋದು, ಪರಿಮಾಣಗಳು ಅಂತ ಕರಿಬೋದು. ಯಾವುವು? 600, 300, 900, 800, 500. ಓಕೆ, ಇವುಗಳಿಂದ ಏನು ಕಂಡಿಬೇಕು ನಾವು? ಮೊತ್ತವನ್ನು ಕಂಡಿಬೇಕಂದ್ರೆ ಪ್ಲಸ್ ಮಾಡಿರಿ, ಕೂಡಿಸ್ಕೊಡ್ರಿ. ಸ್ಥಾನ ಕರೆಕ್ಟ್ ಹಚ್ಕೊಂಡು ಕೂಡಿಸೋ ಪ್ರಯತ್ನ ಮಾಡಿರಿ. 600 ಪ್ಲಸ್ 300 ಪ್ಲಸ್ 900 ಪ್ಲಸ್ 800 ಪ್ಲಸ್ 500 ಕರೆಕ್ಟ್ ಸ್ಥಾನಕ್ಕೆ ಹಚ್ಕೊಂಡು ಕೂಡಿಸ್ರಿ. ನೀವು ಕೂಡಿಸೋದು ತಪ್ಪು ಕೂಡಿಸಿದ್ರೆ ನಿಮ್ಮ ಉತ್ತರ ತಪ್ಪು ಬರುತ್ತೆ. ಫಾಸ್ಟ್, ಬೇಗ ಬೇಗನೆ ಕೂಡಿಸಿದ್ರೆ ಎಷ್ಟು ಬಂತು? 3100 ಬರುತ್ತೆ. ಕೂಡಿಸಿದ್ರೆ 3100 ಬಂತು. ಪ್ರಾಪ್ತಾಂಕಗಳ ಮೊತ್ತ ಇದು. ಸಂಖ್ಯೆ ಎಣಿಸ್ರಿ. 1 2 3 4 5 ಇದ್ದಾವೆ. 5 ಹಚ್ಚ್ರಿ. ನಮಗೆ ಪ್ರಾಪ್ತಾಂಕಗಳ ಮೊತ್ತ ಸಿಕ್ತು, ಪ್ರಾಪ್ತಾಂಕಗಳ ಸಂಖ್ಯೆ ಸಿಕ್ಕರೆ ನಾವು ಸರಾಸರಿಯನ್ನು ಕಂಡಿಬಹುದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಇಸ್ಕಲ್ ಟು ಬೆಲೆ ತುಂಬಿಡ್ತೀನಿ. ಪ್ರಾಪ್ತಾಂಕಗಳ ಮೊತ್ತ 3100 ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದಾವೆ? 5 ಇದ್ದಾವೆ. ನಮಗೆ 5ರ ಬಗ್ಗೆ ಬರ್ತಾಯಿದ್ರೆ ಸಾಕು, ನಾವು ಕಟ್ತಾ ಹೊಡಿಬೋದು, ಕ್ಯಾನ್ಸಲ್ ಮಾಡ್ಬೋದು. ಓಕೆ, 5 1 5, 5 6 30, 1 ಉಳಿತು, 10 ಆಯಿತು. 5 2 10, ಈ 0ಗೆ 0 ಇಟ್ಬಿಡಿ. ಇಸ್ಇಕಲ್ ಟು 620. ನಿಮಗೆ ಕಟ್ತಾ ಹೊಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಮಕ್ಕಳೇ 3100ಕ್ಕೆ ಡಿವೈಡೆಡ್ ಬೈ 5ರಿಂದ ಭಾಗಿಸೋಣ. 5 6 30, 1 ಉಳಿತು. ನೆಕ್ಸ್ಟ್ 1 0 ಇಳಿಸ್ಕೊಂಡೇವಿ. 5 2 10, 0 ಇಳಿಸ್ಕೊಂಡೇವಿ. ನೆಕ್ಸ್ಟ್ ಈ 0 ಇಳಿಸ್ಕೊಂಡೇವಿ. ಇದು ಅಲ್ಲಿ 0. 600, 300, 900, 800, 500 ಇವುಗಳ ಸರಾಸರಿ ಎಷ್ಟಂತ ಕೇಳಿದ್ರೆ 620 ಸರಿಯಾದ ಆಯ್ಕೆ. ಸಿ ರೈಟ್ ಆಗ್ತಾ ಹೋಗುತ್ತೆ. ಎವರೇಜ್ ತೊಗೋಬೇಕು, ನಾವು ಸರಾಸರಿಯಲ್ಲಿ ತೊಗೋಬೇಕು. ಒಂದ್ಸಲ ಹೆಚ್ಚು, ಒಬ್ರು ಕಡಿಮೆ, ಒಬ್ರು ಹೆಚ್ಚು ಕಡಿಮೆ ಇದ್ದಾಗ ನಾವು ಎವರೇಜ್ ಅಂತ ತೆಗಿಬೇಕಾದ ಸರಾಸರಿ ಯಾವುದು ಎಷ್ಟು ಆಗಿದ್ರೆ ಬರೋಬ್ಬರಿ ಆಗ್ತಾ ಇದೆ ಅನ್ನಲಿಕ್ಕೆ ನಾವು ಇಲ್ಲಿ ಸರಾಸರಿನ ಕಂಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪ್ರಶ್ನೆ ನೋಡಲಿಕ್ಕೆ ನಿಮ್ಗೆ ದೊಡ್ಡದು ಕಾಣ್ಬೋದು, ಆದರೆ ಭಯ ಬೇಡ. ಪ್ರಶ್ನೆಗಳನ್ನು ನೋಡಿದ ತಕ್ಷಣ ಭಯಗೊಂಡ್ರೆ ನಿಮ್ಗೆ ಉತ್ತರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಆ ಸೋಲನ್ನು ಒಪ್ಕೊಳ್ಳೋಕೋಬೇಡಿ. ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮ ಸರಿ ಉತ್ತರ ಸಿಕ್ಕೇ ಸಿಗ್ತಾ ಇದೆ ಅಂತ ಹೇಳುತ್ತಾ ಈ ಪ್ರಶ್ನೆಗೆ 7ನೇ ಪ್ರಶ್ನೆಗೆ ಸರಿ ಉತ್ತರ ಸಿ ಅಂತ ಕಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನಾನು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಕ್ಲಾಸಸ್ ಇಷ್ಟವಾದರೆ ಬೇಗನೆ ವಿದ್ಯಾರ್ಥಿಗಳು ಕಮೆಂಟನ್ನು ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಲಿಂಕನ್ನು ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗನೆ ಸಬ್ಸ್ಕ್ರೈಬನ್ನು ಒತ್ತಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿರಿ. ಎಲ್ಲ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ 7ನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರುವಂಥ ವಿದ್ಯಾರ್ಥಿಗಳು ಮತ್ತೆ ನೆಕ್ಸ್ಟ್ ಏನು ಮಾಡಿರಿ, ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ದಲ್ಲಿ ಕಳಿಸ್ರಿ. ಪ್ರಶ್ನೆ ಸಂಖ್ಯೆ 8. 1, 3, 5, 7, 9, 11, 13, 15, 17, 19 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 1, 2, 1, 3, 5, 7, 9, 11, 13, 15, 17, 19. ನಿಮ್ಗೆ ಆಲ್ರೆಡಿ ಪ್ರಾಪ್ತಾಂಕಗಳು ಯಾವಂತ ಗೊತ್ತು, ಅದರಿಂದ ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡಬೇಕು, ಅದರಿಂದ ಪ್ರಾಪ್ತಗಳ ಸಂಖ್ಯೆ ಕಂಡುಹಿಡಬೇಕು. ನಿಮಗೆ ಸರಾಸರಿ ಕಂಡುಹಿಡಲಿಕ್ಕೆ ಈಸಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಫಾಸ್ಟಾಗಿ ಕಮೆಂಟ್ದಲ್ಲಿ ನೀವು ಕಳಿಸ್ರಿ. ಇವುಗಳಿಗೆ ನಾನು ಪ್ರಾಪ್ತಾಂಕಗಳಂತ ಕರಿತಾ ಇದ್ದೀನಿ. ಇವೆಲ್ಲವಷ್ಟು ಪ್ರಾಪ್ತಾಂಕಗಳು ಇವೆಲ್ಲ ಯಾವುದ್ಯಾವುದಂದರೆ 1, 3, 5, 7, 9, 11, 13, 15, 17, 19. ಓಕೆ, ಇವುಗಳಿಗೆ ಏನಂತ ಕರಿತೀವಿ ನಾವು? ಪ್ರಾಪ್ತಾಂಕಗಳಂತ ಕರಿತೀವಿ. ಇದರಿಂದ ಏನು ಕಂಡುಹಿಡಿಬೋದು ನಾವು? ಪ್ರಾಪ್ತಾಂಕಗಳ ಮೊತ್ತವನ್ನು ಕಂಡುಹಿಡಬೇಕಂದ್ರೆ ಅವನ್ನ ಎಲ್ಲವನ್ನು ಕೂಡಿಸ್ಬಿಡ್ರಿ. ಓಕೆ ವಿದ್ಯಾರ್ಥಿಗಳೇ, ಈಗ ನೋಡಿ ಪ್ರಾಪ್ತಗಳ ಮೊತ್ತ ತೆಗೆಯೋಣ. 1 + 3 + 5 + 7 + 9 + 11 + 13 + 15 + 17 + 19. ನೀಟಾಗಿ ಇದನ್ನು ಕೂಡಿಸ್ರಿ. ಎಷ್ಟು ಬಂತು ಕೂಡಿಸ್ತಲ್ಲಿ? 100 ಬಂತು. ಓಕೆ, ಕೂಡಿಸ್ತಾ ನಮಗೆ 100 ಬರ್ತಾ ಇದೆ, 100 ಬಂತು ಅಂತೆ. ಓಕೆ, ಪ್ರಾಪ್ತಾಂಕಗಳ ಸಂಖ್ಯೆ ಎಣಿಸೋಣ. 1, 2, 3, 4, 5, 6, 7, 8, 9, 10 ಅದಾವಂತೆ. ನಮಗೆ ಪ್ರಾಪ್ತಾಂಕಗಳಿಂದ ಮೊತ್ತ ಕಂಡುಹಿಡಿದೀವಿ, ಸಂಖ್ಯೆ ಕಂಡುಹಿಡಿದ್ರೆ ಸರಾಸರಿ ಕಂಡುಹಿಡ್ಬೋದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ = ಪ್ರಾಪ್ತಾಂಕಗಳ ಮೊತ್ತ ಎಷ್ಟಿದೆ? 100 ಇದೆ, ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದಾವು? 10 ಇದ್ದಾವೆ. ಈ ಥರ ಬಂದಾಗ ನೀವು 0ನ ಕ್ಯಾನ್ಸಲ್ ಮಾಡಿದರೆ ಸಾಕು, ಉತ್ತರ ಸಿಗುತ್ತೆ. 1 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಎಷ್ಟು ಉಳಿತು? 10 ಉಳಿತು. ಸರಾಸರಿ = 10. ಆಪ್ಷನ್ ನಂಬರ್ ಬಿ ಈಸ್ ಎ ರೈಟ್ ಆನ್ಸರ್ ಆಗುತ್ತೆ. ಮಕ್ಕಳಿಗೆ ಇದೆ ನೋಡ್ರಿ ಗಣಿತ. ನೀವು ಸುಲಭ ಅಂತ ಅಂದ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಇಷ್ಟಪಟ್ಟು ಗಣಿತ ಕಲಿತ್ರೆ ಗಣಿತನೂ ಕೂಡ ಒಂದು ಸರಳವಾದ ಭಾಷೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗಲೂ ಯಾವ ವಿಷಯಗಳು ನಿಮಗೆ ಕಠಿಣ ಅನ್ನಿಸ್ತಾವೋ ಆ ಸಬ್ಜೆಕ್ಟನ್ನು ಇಷ್ಟಪಡ್ರಿ, ಕಷ್ಟಪಟ್ಟು ಅದನ್ನು ಕಲ್ತ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಆ ಭಾಷೆನೇ ನಿಮಗೆ ಅತಿ ಸರಳವಾದ ಭಾಷೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಯಾವುದೂ ವಿಷಯಗಳ ಬಗ್ಗೆ ಭಯ ಬೇಡ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಮಾತ್ರ ಆ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನವೋದಯದಲ್ಲಿ ನಿಮಗೆ 25 ಅಂಕದ್ದು ಗಣಿತ ವಿಷಯ ಇದೆ. ಸೈನಿಕ ಶಾಲೆಗಳಲ್ಲಿ 150 ಅಂಕದ ಮ್ಯಾಥ್ಸೇ ಇರೋದ್ರಿಂದ ಮಕ್ಕಳು ನೀವು ಮ್ಯಾಥಮೆಟಿಕ್ಸನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆದರೆ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಶಾಲೆಗೆ ಸೇರಲಿಕ್ಕೆ ಈ ವಿಡಿಯೋಗಳು ಸಹಾಯವಾಗ್ತಾ ಇದ್ದಾವೆ ಅಂತ ಹೇಳುತ್ತಾ, ನೀವು ಪ್ರಾರಂಭದಿಂದ ಕೊನೆಯವರೆಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪದೇ ಪದೇ ನೀವು ವಿಡಿಯೋವನ್ನು ನೋಡ್ತಾ ಹೋದರೆ ಎಲ್ಲ ವಿಷಯಗಳು ಕೂಡ ನಿಮಗೆ ಅತಿ ಸರಳವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಈ ಒಂದು 8ನೇ ಪ್ರಶ್ನೆಗೆ ಸರಿ ಉತ್ತರ ಬಿ ಅಂತ ಆಯ್ಕೆ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಟೈಮ್ ಸ್ಟಾರ್ಟ್. ಪ್ರಶ್ನೆ ನೋಡ್ರಿ, ಬರಬರ್ತೆ ನಿಮಗೆ ಸಂಖ್ಯೆಯನ್ನು ದೊಡ್ಡದು ಕೊಡ್ಕೊತ ಹೋಗ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡಿಸು ಕ್ರಿಯೆ ಕಲಿಬೇಕು, ಬಾಕ್ಸು ಕ್ರಿಯೆಯನ್ನು ಕಲಿಬೇಕಾಗಿರೋದ್ರಿಂದ ನಿಮಗೆ ಸ್ವಲ್ಪ ಲೆಕ್ಕವನ್ನು ದೊಡ್ಡದು ಕೊಡ್ತಾ ಹೋಗ್ತಾ ಇದ್ದೀನಿ. ಒಂದೇ ಒಂದು ಪಾರ್ಟ್ 1 ಸರಾಸರಿ ಮೇಲೆ ಪಾರ್ಟ್ 1ದಲ್ಲಿ ಇಷ್ಟು ಲೆಕ್ಕ ಯಾಕೆ ತೊಗೊಂಡಿದ್ದೀನಿ ಅಂದರೆ, ನೀವು ಪೂರ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆ ನೋಡಿದರೆ ಈ ಥರ ಬರುವಂಥ ಎಲ್ಲ ಪ್ರಾಬ್ಲಮ್ಗಳಿಗೆ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗಲಿ ಅಂತ ತಿಳ್ಕೊಂಡು ಸೇಮ್ ಟೈಪಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೊಡ್ತಾ ಬರ್ತಾ ಇದ್ದೀನಿ. ಪ್ರಶ್ನೆ 9. 2, 4, 6, 8, 10, 12, 14, 16 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 2, 4, 6, 8, 10, 12, 14, 16 ಅಂತ ಕೊಡ್ತಾ ಇದ್ದೀನಿ. ಇವುಗಳಿಗೆ ನಾವು ಏನಂತ ಕರಿತಾ ಇದ್ದೀವಿ? ಪ್ರಾಪ್ತಾಂಕಗಳಂತ ಕರಿತಾ ಇದ್ದೀವಿ. ಅಂದರೆ ಪ್ರಾಪ್ತಾಂಕಗಳು ಯಾವಂದರೆ 2, 4, 6, 8, 10, 12, 14, 16. ಇದರಿಂದ ಏನು ಕಂಡುಹಿಡಿಬೋದು?
ಪ್ರಾಪ್ತಾಂಕಗಳ ಮೊತ್ತ ಕಂಡಿಡ್ಬೇಕಂದ್ರೆ ಆ ಸಂಖ್ಯೆಗಳನ್ನು ಕೂಡಿಸಿಬಿಟ್ರೆ ನಿಮ್ಗೆ ಮೊತ್ತ ಸಿಗ್ತಾ ಹೋಗುತ್ತೆ. ಈಗ ನೋಡಿರಿ 2 + 4 + 6 + 8 + 10 + 12 + 14 + 16 ಟೋಟಲ್ ಕೂಡಿಸ್ರಿ ಮಕ್ಕಳೇ. ಅವಸರ ಮಾಡಬೇಡಿ, ನೀಟಾಗಿ ಕೂಡಿಸಿದ್ರೆ 72 ಬರುತ್ತೆ. ಓಕೆ, ಪ್ರಾಪ್ತಕಗಳ ಸಂಖ್ಯೆ ನೋಡ್ರಿ 1 2 3 4 5 6 7 8 ಇದ್ದಾವೆ. 8 ಸರಾಸರಿ ಕಂಡುಹಿಡಬೇಕಂದ್ರೆ ನಮ್ಮ ಸೂತ್ರ ಏನಿತ್ತು? ಪ್ರಾಪ್ತಾಂಕಗಳ ಮೊತ್ತಕ್ಕೆ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸ್ರಿ ಅಂದೇವಿ. ನಮ್ಗೆ ಪ್ರಾಪ್ತಾಂಕಗಳನ್ನ ಅವರೇ ಕೊಟ್ಟಿದ್ರು, ಅದರಿಂದ ಮೊತ್ತ ಕಂಡುಹಿಡಿದೇವಿ. ಅದರಿಂದ ನಾವು ಸಂಖ್ಯೆ ಕಂಡುಹಿಡಿದ್ರೆ ನಾವು ಸರಾಸರಿ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಈಗ ಸರಾಸರಿ ನೋಡೋಣ. ಸರಾಸರಿ ಎಷ್ಟಾಗ್ತಾ ಇದೆ ಅಂದರೆ, ಪ್ರಾಪ್ತಾಂಕಗಳ ಮೊತ್ತ = 72 ಕೊಟ್ಟಿದ್ದ, 72 ಹಚ್ಚಿದೆ. ಪ್ರಾಪ್ತಾಂಕಗಳ ಸಂಖ್ಯೆ = 8 ಕೊಟ್ಟಿದ್ದ, 8 ಹಚ್ಚಿದೆ. ಈಗ 8 ಮಗ್ಗಿಂದ ಹೋಗ್ತಾ ಇದೆ. 8 1 8 8 9 72 ಸರಾಸರಿ = 9 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ ಸಂಖ್ಯೆ ಎ ರೈಟ್ ಆನ್ಸರ್. ನನ್ನ ಇವತ್ತು ನಡೆದಿರುವಂಥ ಕ್ಲಾಸಸ್ಸು 1ರಿಂದ ನೀವು 8ರ ಒಂದು ಈ ಸಮಸ್ಯೆಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಉಳಿದ ಪ್ರಶ್ನೆಗಳನ್ನು ಈಸಿಯಾಗಿ ಗೊತ್ತಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ ಮಕ್ಕಳೇ, ನಾವು ಹೇಳಿದ್ದು ಪಾಠ ಅರ್ಥ ಆಗ್ತಾಯಿದ್ರೆ ಕಮೆಂಟ್ನಲ್ಲಿ ಅಟ್ಲೀಸ್ಟ್ ನಿಮ್ಗೆ ಕಮೆಂಟ್ ಆದರೂ ಮಾಡಿದರೆ ನಾನು ನೆಕ್ಸ್ಟ್ ನನಗೇನೆಂದರೆ ಈ ಥರ ನನ್ನ ಕ್ಲಾಸಸ್ ಉಪಯೋಗ ಆಗ್ತಿದ್ದಾವೆ ಮಕ್ಕಳಿಗೆ ಹೆಚ್ಚು ಈ ಕ್ಲಾಸನ್ನು ಕೊಡೋದ್ರಿಂದ ಮಕ್ಕಳಿಗೆ ನನ್ನ ಗಣಿತ ಕ್ಲಾಸ್ ಅರ್ಥ ಆಗ್ತಾ ಇದೆ ಅನ್ನೋದಾಗಿದ್ದರೆ ಸಾಕಷ್ಟು ಅಧ್ಯಾಯವಾರು ನಿಮಗೇನು ಮಾಡ್ತೀನಿ, ಉಚಿತವಾಗಿ ನಾನು ಕ್ಲಾಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ನನ್ನ ಕ್ಲಾಸಸ್ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ, ನನ್ನ ಒಂದು ಕ್ಲಾಸ್ ಬಗ್ಗೆ ಕಮೆಂಟನ್ನು ಮಾಡಿ. ನನ್ನ ಕ್ಲಾಸಸ್ಸು ನಿಮ್ಮ ಮಕ್ಕಳಿಗೆ ಉಪಯೋಗ ಆಗ್ತಾಯಿದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ನವೋದಯ, ಸೈನಿಕ ಶಾಲೆ, ಮುರಾರ್ಜಿ, ಕಿತ್ತೂರು ಶಾಲೆ ಮತ್ತು ಮಿಲಿಟರಿ ಶಾಲೆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನನ್ನ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. 10ನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನವೋದಯ ಶಾಲೆಗೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಾದರೂ ಯಾರಾದರೂ ಇದ್ದರೆ, ನವೋದಯ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಸರ್, ನಾವು ಸೈನಿಕ ಶಾಲೆಗೂ ಅರ್ಜಿಯನ್ನು ಸಲ್ಲಿಸಬೇಕು, ಮಿಲಿಟರಿ ಶಾಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಉಚಿತವಾದ ನವೋದಯ ಫ್ರೀ ಆನ್ಲೈನ್ ಕ್ಲಾಸನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ನೀವು ನಮ್ಮ ಒಂದು ವಿದ್ಯಾಸ್ಫೂರ್ತಿ ಆ್ಯಪನ್ನು ಬೇಗನೆ ಡೌನ್ಲೋಡ್ ಮಾಡಿಕೊಳ್ಳ್ರಿ. ನಿಮಗೊಂದು ಕೋಂಬೋ ಆಫರನ್ನು ಕೊಡ್ತಾ ಇದ್ದೀವಿ. ಅತಿ ಕಡಿಮೆ ರೇಟ್ನಲ್ಲಿ ನಿಮಗೆ ಎಲ್ಲ ನವೋದಯ ಶಾಲೆಯ ಸಿಲೆಬಸ್ ಅಧ್ಯಾಯ ವೈದು ನಿಮ್ಮ ಮೆಂಟಲ್ ಎಬಿಲಿಟಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಚಿತ್ರಗಳಿರ್ಬೋದು, ನಿಮಗೆ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಮತ್ತು ನಿಮಗೆ ಆನ್ಲೈನ್ಗಳಲ್ಲಿ ನಿಮಗೇನು ಮಾಡ್ತೀವಿ, ಉಚಿತ ಕ್ಲಾಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ತಿದ್ದೀವಿ. ಈ ನವೋದಯ ಶಾಲೆ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತ್ಕೊಂಡು ನಾವು ನವೋದಯ ಶಾಲೆಗೆ ಆಯ್ಕೆ ಆಗಬೇಕನ್ನುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಕೋಂಬೋ ಆಫರ್ ಅವರಿಗೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಈ ಕೋಂಬೋ ಆಫರ್ನ ತೆಗೆದುಕೊಂಡ್ರೆ 4999 ರೂಪಾಯಿ ನೀವು ಪೇ ಮಾಡಿದರೆ ನವೋದಯ ಪರೀಕ್ಷೆಯವರೆಗೆ ನಿಮಗೆ ಉಚಿತವಾದ ಕ್ಲಾಸಸ್ಗಳು, ವಿಡಿಯೋಗಳು, ಟೆಸ್ಟ್ಗಳು ಎಲ್ಲ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾದರೆ ನಮ್ಮ ಈ ಕೋಂಬೋ ಆಫರ್ಗಳಲ್ಲಿ ಏನು ಒಳಗೊಂಡಿದೆ ಅಂತಂದು ನೋಡಿಕೊಳ್ಳ್ರಿ. ನಿಮಗೆ ಲೈವ್ ಕ್ಲಾಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ, ಆನ್ಲೈನ್ ಟೆಸ್ಟ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ, ಘಟಕವಾರು ನಿಮಗೆ ವಿಷಯಗಳ ಬಗ್ಗೆ ನಿಮಗೆ ಟೆಸ್ಟ್ಗಳನ್ನು ಕೊಡಲಿಕ್ಕೆ ರೆಡಿ ಮಾಡ್ತಿದ್ದೀವಿ. ನಿಮ್ಮ ಡೌಟ್ ಕ್ಲಾರಿಫಿಕೇಷನ್ಗಾಗಿ ಸಪ್ರೇಟಾಗಿ ಕ್ಲಾಸನ್ನು ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಯಾರಿಗಾದರೂ ನೀವು ಮನೆಯಲ್ಲೇ ಕೂತ್ಕೊಂಡು ನಾವು ನವೋದಯ ಸಿಲೆಬಸ್ನ ಅರ್ಥ ಮಾಡಿಕೊಂಡು ಆಯ್ಕೆ ಆಗಬೇಕಂತ ಕನಸನ್ನು ಹೊತ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಲಾಸಸ್ಸನ್ನು ಉಪಯೋಗ ಆಗಲಿಕ್ಕೆ ಸಾಧ್ಯ ಆಗ್ತಿದೆ. ಈ ಕ್ಲಾಸಸ್ ಬಗ್ಗೆ ಏನಾದರೂ ತಿಳ್ಕೋಬೇಕಂದ್ರೆ 9900558891 ನಂಬರ್ಗೆ ಕರೆ ಮಾಡಿದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಿಗ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 10. 10ನೇ ಪ್ರಶ್ನೆ ನೋಡ್ರಿ. 40, 20, 30, 50, 70, 80, 100 ಈ ಸಂಖ್ಯೆಗಳ ಸರಾಸರಿ ಎಷ್ಟು? ಫೈಂಡ್ ದ ಎವರೇಜ್ ಆಫ್ 40, 20, 30, 50, 70, 80, 100. ಫಾಸ್ಟಾಗಿ ಬೇಗನೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸ್ರಿ. ನಾನು ತಿಳಿಸಿದ ಮೇಲೆ ನಿಮ್ಗೆ ಸರಿ ಆಗ್ತಾ ಇತ್ತಂದರೆ ನೀವು ಗಣಿತದಲ್ಲಿ ಪರ್ಫೆಕ್ಟ್ ಆಗ್ತಾ ಇದ್ದೀರಿ, ಗಣಿತ ನಿಮಗೆ ಸರಳ ಆಗ್ತಾ ಇದೆ ಅಂತ ತಿಳ್ಕೊಬೇಕಾಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ,
ಅವರು ಆಲ್ರೆಡಿ ನಿಮ್ಗೆ ಆ ಪ್ರಾಪ್ತಾಂಕನ ಅವರೇ ಕೊಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವುಗಳಿಗೆ ನಾವು ಪ್ರಾಪ್ತಾಂಕಗಳು ಅಂತ ಕರಿತಾ ಇದ್ದೀವಿ. ಯಾವ್ಯಾವ ಅಂದರೆ ಅವು 40, 20, 30, 50, 70, 80, 100 ಇವುಗಳಿಗೆ ನಾವು ಪ್ರಾಪ್ತಾಂಕಗಳಂತ ಕರಿತೀವಿ. ಈ ಪ್ರಾಪ್ತಾಂಕಗಳಿಂದ ನಾವು ಏನು ಕಂಡುಹಿಡಿಬೋದು ಅಂದರೆ ಮೊತ್ತ ಅಂದರೆ ಕೂಡಿಸ್ಬೇಕು. ಮೊತ್ತವನ್ನು ಕಂಡುಹಿಡಿಬೋದು. 40 + 20 + 30 + 50 + 70 + 80 + 100 ಟೋಟಲ್ ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ರಿ. ಬೇಗ ಬೇಗನೆ ಕೂಡಿಸ್ರಿ. ಕರೆಕ್ಟ್ ಸ್ಥಾನಕ್ಕೆ ನೀವು ಅನುಗುಣವಾಗಿ ಹಚ್ಚುವಂದೇ ಕೂಡಿಸ್ಬೇಕು. 390 ಬರುತ್ತೆ. ಪ್ರಾಪ್ತಾಂಕಗಳ ಸಂಖ್ಯೆ ಎಣಿಸ್ರಿ. 1 2 3 4 5 6 7 ಇದ್ದಾವೆ. ನಮಗೆ ಮೊತ್ತ ಸಿಕ್ಕೈತಿ, ಸಂಖ್ಯೆ ಸಿಕ್ಕರೆ ಸರಾಸರಿ ಕಂಡಿಬೋದು. ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆ. ಮೊತ್ತ = 390, ಸಂಖ್ಯೆ = /7. ಕಡ್ತ ಹೊಡಿದನ ಕಲಿಬೇಕು ಮಕ್ಕಳು. ಬರುವುದಿಲ್ಲ ಅಂದರೆ ಬಾಕ್ಸೋದಾದರೆ ಅಟ್ಲೀಸ್ಟ್ ನೀವು ಕಲ್ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. 390 ಅನ್ನುವಂಥ ಸಂಖ್ಯೆಗೆ 7ರಿಂದ ಭಾಗಿಸೋಣ. 7 5 35, 9 5 ಹೋದರೆ 4 ಉಳಿತು, 0 ಇಳಿಸ್ಕೊಳ್ಳೋಣ 45. ಮತ್ತು 7 5 35 ಎಷ್ಟು ಉಳಿತು? 5 ಉಳಿತು. ಒಂದು ಪಾಯಿಂಟ್ ಕೊಡೋಣ, 0 ತಗೊಳ್ಳೋಣ. ಮತ್ತು 7 7 49 ಬರುತ್ತೆ. ಅಂದರೆ ಸರಾಸರಿ = 55.7 ಸರಿಯಾದ ಉತ್ತರ ಆಗುತ್ತೆ. 55.7 ಯಾವುದು ಉತ್ತರ ಆಗ್ತಾ ಇದೆ ಅಂದರೆ ಡಿ ಆಯ್ಕೆ ರೈಟ್ ಆಗುತ್ತೆ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇದಕ್ಕೆ ಸರಿ ಉತ್ತರ ಕೊಟ್ಟಿರ್ತೀರಿ. ಯಾಕಂದರೆ ನೀವು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಪರ್ಫೆಕ್ಟ್ ಆಗ್ತಾನೇ ಇದ್ದೀರಿ ಅಂತ ಅರ್ಥ. ಓಕೆ, ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾಸ್ಫೂರ್ತಿ ಪ್ರಕಾಶನಿಂದ ಮತ್ತು ನನ್ನಿಂದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆದರೆ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ನೆಕ್ಸ್ಟು ಪ್ರಶ್ನೆಯನ್ನು ನಾನು ನಿಮಗೆ ಕಮೆಂಟ್ ಮುಖಾಂತರ ಉತ್ತರವನ್ನು, ಎಷ್ಟು ಜನಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ಉತ್ತರಿಸ್ತೀರಿ, ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸ್ರಿ. 11ನೇ ಪ್ರಶ್ನೆ ಏನಿದೆ ಅಂದರೆ 31, 16, 74, 65, 80, 20, 34 ಈ ಸಂಖ್ಯೆಗಳ ಸರಾಸರಿ ಎಷ್ಟನ್ನು ರೀತಿ ಸಹಿತ ಬಿಡಿಸ್ರಿ. 4 ಆಯ್ಕೆಯಲ್ಲಿ ಯಾವುದು ಆಯ್ಕೆಗೆ ಸರಿ ಉತ್ತರ ಕಳಿಸುತ್ತೋ ಈ 11ನೇ ಪ್ರಶ್ನೆ ಉತ್ತರ ಕಮೆಂಟ್ ಬಾಕ್ಸ್ ಹಾಕ್ರಿ. ಅದೇ ಥರ ನಿಮಗೆ ಇನ್ನೊಂದು ಪ್ರಾಬ್ಲಮನ್ನು ವರ್ಕನ್ನು ಕೊಡ್ತಾ ಇದ್ದೀನಿ. 12ನೇ ಪ್ರಶ್ನೆ. ಈ ಪ್ರಶ್ನೆಗೂ ಉತ್ತರವನ್ನು ನೀವು ಕಮೆಂಟಲ್ಲಿ ಕಳಿಸಲೇಬೇಕು. ಪ್ರಶ್ನೆ 12, 64, 8, 12, 3, 5, 7, 9 ಈ ಸಂಖ್ಯೆಗಳ ಸರಾಸರಿಯನ್ನು ರೀತಿ ಸಹಿತವಾಗಿ ಪ್ರಾಪ್ತಾಂಕಗಳ ಮೊತ್ತ, ಪ್ರಾಪ್ತಾಂಕ ಸಂಖ್ಯೆಯನ್ನು ಕಂಡುಹಿಡಿದುಕೊಂಡು ಈ ಸರಾಸರಿ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆಯನ್ನು ಹಚ್ಚಿಕೊಂಡು ಕನಿಷ್ಠ ರೂಪಕ್ಕೆ ತಂದು ನಿಮ್ಮ ಉತ್ತರ ಯಾವುದು 4 ಆಯ್ಕೆಗಳಲ್ಲಿ ಸರಿಯಾಗ್ತಾ ಇದೆಯೋ ಅನ್ನೋದನ್ನು ಕಮೆಂಟ್ ಮುಖಾಂತರ ಕಳಿಸ್ರಿ. ಎಲ್ಲ ಪ್ರಶ್ನೆಗಳು ನಾನು ತಿಳಿಸಿದ್ದೀನಿ. ಅದು 2 ಪ್ರಶ್ನೆಗಳು ಮಾತ್ರ ನಿಮ್ಮ ಉತ್ತರವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಹೋಮ್ವರ್ಕನ್ನು ಕೊಟ್ಟಿದ್ದೀನಿ. ಈ 2 ಪ್ರಶ್ನೆಗಳ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸ್ರಿ. ಈ ಥರ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆಯ ಒಂದು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾನೆ ಬರ್ತಿದ್ದೀವಿ. ನಮ್ಮ ಉಚಿತವಾಗಿರುವಂಥ ಕ್ಲಾಸಸ್ಗಳು ನಿಮಗೇನಾದರೂ ಬೇಕಾಗಿದ್ದರೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ VIDYASPOORTI ಅಂತ ಸರ್ಚ್ ಮಾಡಿ ವಿದ್ಯಾಸ್ಫೂರ್ತಿ ಅಂತ ಬಂದಾಗ ಈ ಥರ ನಿಮಗೆ ಯೂಟ್ಯೂಬ್ನಲ್ಲಿ ನಿಮಗೆ ಚಾನಲಲ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕಲರ್ ಕಾಣುತ್ತೆ. ಅದರ ಮೇಲೆ ಒಂದು ನೀವು ಪ್ರೆಸ್ಸನ್ನು ಒತ್ತಿಬಿಟ್ರೆ ನೆಕ್ಸ್ಟ್ ನಿಮಗೆ ಬೆಲ್ ಐಕನ್ ಗಂಟೆ ತೋರಿಸುತ್ತೆ. ಈ ಗಂಟೆ ಮೇಲೆ ಪ್ರೆಸ್ ಆದರೆ ನಿಮಗೆ ಎಲ್ಲ ಕ್ಲಾಸಸ್ಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ಈಗನೇ ಸದ್ಯ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ, ನೀವು ಬೆಲ್ ಐಕನ್ ಒತ್ತನ್ರಿ. ಅದೇ ಥರ ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂದ್ರೆ ಈ ಒಂದು ಲೈಕ್ ಬಟನ್ ಒತ್ತಿ. ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದೆ ಅನ್ನೋದಾಗಿದ್ದರೆ ನಿಮ್ಮ ರಿಲೇಷನ್ಗಳಿಗೆ, ನಿನ್ನ ಫ್ರೆಂಡ್ಸ್ಗಳಿಗೆ ಏನು ಮಾಡಿ ನಮ್ಮ ಲಿಂಕನ್ನು ಶೇರ್ ಮಾಡೋದನ್ನು ಕಲ್ಕೊಳ್ಳಿ. ಈ ಥರ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಾಕಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದೀವಿ.
ಆ ಒಂದು ಪುಸ್ತಕಗಳು ತೆಗೆದುಕೊಂಡು ನಿಮ್ಮ ಮಕ್ಕಳು ಹೆಚ್ಚು ಅಂಕವನ್ನು ಪಡೆದುಕೊಳ್ಳಕ್ಕೆ ನಮ್ಮ ಒಂದು ಪುಸ್ತಕಗಳು ನಿಮಗೆ ಬಹಳ ಸಹಾಯವಾಗ್ತಾ ಇದೆ ಅಂತ ಹೇಳುತ್ತಾ, ಈ ಒಂದು ಪುಸ್ತಕದ ಬಗ್ಗೆ ಇರ್ಬೋದು, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ಬರುವಂಥ ಕ್ಲಾಸಸ್ ಬಗ್ಗೆ ನೀವು ಏನಾದರೂ ತಿಳ್ಕೊಬೇಕಾಗಿತ್ತಂದರೆ 9900558889 ನಂಬರಿಗೆ ಕರೆ ಮಾಡಿಕೊಳ್ಳಿ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳಿ. ನೀವು ನಮ್ಮ ಜೊತೆನೇ ಏನಾದರೂ ಮಾತಾಡಬೇಕಾಗಿತ್ತು ಅಂದರೆ 99002062 ನಂಬರಿಗೆ ಕಾಲ್ ಮಾಡಿ. ನಮ್ಮ ಸಹೋದರ ಆಗಿರುವಂಥ ಮಹಾಂತೇಶ್ ಸಿದಡ್ಡಿ ಸರ್ ಜೊತೆ ಮಾತಾಡಬೇಕಾಗಿತ್ತು ಅಂದರೆ 8861258800 ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶದಿಂದ ನಿಮಗೆ ಏನೆಲ್ಲ ಸಹಾಯ ಬೇಕು ಎಲ್ಲ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುತ್ತಾ, ಇವತ್ತಿನ ಈ ಒಂದು ಕ್ಲಾಸನ್ನು ಪ್ರಾರಂಭದಿಂದ ಕೊನೆಯವರೆಗೆ ವಿದ್ಯಾರ್ಥಿಗಳು ಪದೇ ಪದೇ ನೋಡಿಕೊಂಡು ಎಷ್ಟು ವಿದ್ಯಾರ್ಥಿಗಳು ಈ ಒಂದು 12 ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರವನ್ನು ಕೊಟ್ಟಿದ್ದೀರ ಅನ್ನಲಿಕ್ಕೆ ನಿಮ್ಮ ಹೆಸರು ಮತ್ತು ನಿಮ್ಮ ಅಂಕಗಳನ್ನು ಕಮೆಂಟ್ ಮುಖಾಂತರ ಹಾಕಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.